ಆಕಾಶವಾಣಿ ಭಾರತದ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯ ಕೆಂಪುಕೋಟೆಯ ಮೇಲೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ ಇದೀಗ ಕೇಳುವಿರಿ. ನನ್ನ ಪ್ರಿಯ ದೇಶಬಾಂಧವರೇ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ನಿಮ್ಮೆಲ್ಲರಿಗೂ ಮತ್ತು ವಿಶ್ವಾದ್ಯಂತ ಭಾರತವನ್ನು ಪ್ರೀತಿಸುವ ಮತ್ತು ಗಣತಂತ್ರವನ್ನು ಮೆಚ್ಚುವ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದು ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಎಲ್ಲ ಸ್ವಾತಂತ್ರ್ಯ ಯೋಧರಿಗೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತ ವೀರ ಯೋಧರು ಮತ್ತು ವೀರ ವನಿತೆಯರಿಗೆ ದೇಶ ತಲೆಬಾಗುತ್ತದೆ. ಸ್ವಾತಂತ್ರ್ಯವನ್ನು ಜನಾಂದೋಲನವನ್ನಾಗಿಸಿದ ಪೂಜ್ಯ ಬಾಪು ಅವರಾಗಲಿ ಅಥವಾ ಸ್ವಾತಂತ್ರ್ಯಕ್ಕಾಗಿ ತನ್ನ ಸರ್ವಸ್ವವನ್ನು ಸಮರ್ಪಿಸಿದ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ಬಿಸ್ಮಿಲ್ ಮತ್ತು ಅಫ್ಜಲುಲ್ಲಾ ಖಾನ್ ಅವರಂತಹ ಮಹಾನ್ ಕ್ರಾಂತಿವೀರರಾಗಲಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರಾಗಲಿ, ಅಥವಾ ರಾಣಿ ಗೈಡಿನಿಲು ಅವರಾಗಲಿ, ಅಥವಾ ಅಸ್ಸಾಂನಲ್ಲಿ ರಾಣಿ ಮಾತಂಗಿಣಿ ಹಾಜ್ರಾ ಅವರ ಪರಾಕ್ರಮವಾಗಲಿ, ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ನೆಹರು ಅವರಾಗಲಿ, ದೇಶವನ್ನು ಸಮಗ್ರತೆಯಲ್ಲಿ ರೂಪಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಲಿ, ಭಾರತ ದೇಶದ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ರಹದಾರಿಯನ್ನು ನಿರ್ಮಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ದೇಶ ಇಂದು ಪ್ರತಿಯೊಬ್ಬ ಮಹನೀಯರನ್ನು ಸ್ಮರಿಸುತ್ತದೆ. ದೇಶ ಈ ಎಲ್ಲ ಮಹಾಪುರುಷರಿಗೆ ಋಣಿಯಾಗಿದೆ. ಭಾರತ ಬಹುವಿಧದ ಮುತ್ತು ರತ್ನಗಳ ಆಗರವಾಗಿದೆ. ಭಾರತದ ಪ್ರತಿ ಮೂಲೆ ಮೂಲೆಯಲ್ಲಿ ಎಲ್ಲ ಕಾಲಘಟ್ಟದಲ್ಲಿ ಅಗಣಿತ ಜನರಿರಬಹುದು. ಅವರ ಹೆಸರು ಇತಿಹಾಸದಲ್ಲಿ ಬರೆದಿರಲಿಕ್ಕಿಲ್ಲ. ಇಂಥ ಅಗಣಿತ ಜನರು ಈ ದೇಶವನ್ನು ನಿರ್ಮಿಸಿದ್ದಾರೆ ಮತ್ತು ಮುಂದಕ್ಕೆ ಕೊಂಡೊಯ್ದಿದ್ದಾರೆ. ನಾನು ಇಂಥ ಪ್ರತಿ ವ್ಯಕ್ತಿತ್ವಕ್ಕೆ ನಮಿಸುತ್ತೇನೆ ಮತ್ತು ಅವರನ್ನು ಅಭಿನಂದಿಸುತ್ತೇನೆ. ಭಾರತ ಶತಮಾನಗಳ ಕಾಲ ಮಾತೃಭೂಮಿ, ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಸಂಘರ್ಷ ನಡೆಸಿದೆ. ಗುಲಾಮಗಿರಿಯ ಸಂದಿಗ್ಧತೆ ಮತ್ತು ಸ್ವಾತಂತ್ರ್ಯದ ಕರೆಯನ್ನು ದೇಶ ಶತಮಾನಗಳವರೆಗೆ ಮರೆತಿಲ್ಲ. ವಿಜಯ ಪರಾಜಯಗಳು ಎದುರಾಗುತ್ತಲೇ ಇದ್ದುವು. ಆದರೆ ಮನದಲ್ಲಿ ಹುದುಗಿದ ಸ್ವಾತಂತ್ರ್ಯದ ಆಕಾಂಕ್ಷೆಯನ್ನು ಎಂದಿಗೂ ಕುಂದಲು ಬಿಡಲಿಲ್ಲ. ಇಂದು ಈ ಎಲ್ಲ ಸಂಘರ್ಷದ ರೂವಾರಿಗಳಿಗೆ, ಶತಮಾನದ ಸಂಘರ್ಷದ ರೂವಾರಿಗಳಿಗೆ ನಮಿಸುವ ಸಮಯ ಇದಾಗಿದೆ. ಅವರೆಲ್ಲರಿಗೂ ನಮಿಸುವುದು ನಮ್ಮ ಕರ್ತವ್ಯವೂ ಆಗಿದೆ. ಕೊರೋನಾ ಜಾಗತಿಕ ಸಾಂಕ್ರಾಮಿಕ ನಮ್ಮ ವೈದ್ಯರು, ನಮ್ಮ ಶುಶ್ರೂಷಕಿಯರು, ನಮ್ಮ ಆರವೈದ್ಯಕೀಯ ಸಿಬ್ಬಂದಿ, ನಮ್ಮ ಸ್ವಚ್ಛತಾ ಸಿಬ್ಬಂದಿ, ಲಸಿಕೆ ಸಿದ್ಧತೆಯಲ್ಲಿ ತೊಡಗಿರುವ ನಮ್ಮ ವಿಜ್ಞಾನಿಗಳಾಗಲಿ, ಸೇವಾ ಮನೋಭಾವದಿಂದ ಒಗ್ಗೂಡಿದ ದೇಶದ ಕೋಟ್ಯಂತರ ನಾಗರಿಕರಾಗಲಿ, ಈ ಕೊರೋನಾ ಕಾಲಘಟ್ಟದಲ್ಲಿ ಪ್ರತಿ ಕ್ಷಣವನ್ನು ಜನರ ಸೇವೆಗಾಗಿ ಸಮರ್ಪಿಸಿದ್ದಾರೆ. ಅವರೆಲ್ಲರಿಗೂ ನಾವು ವಂದಿಸಬೇಕಿದೆ. ಇಂದು ಕೂಡ ದೇಶದ ಕೆಲ ಪ್ರದೇಶಗಳಲ್ಲಿ ಪ್ರವಾಹ, ಭೂಕುಸಿತದಂತಹ ದುರ್ಘಟನೆಗಳು ನಡೆಯುತ್ತಿವೆ. ನೋವಿನ ಸುದ್ದಿಗಳು ಕೇಳಿಬರುತ್ತಿವೆ. ಹಲವಾರು ಕ್ಷೇತ್ರಗಳ ಜನರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅವರ ಸಂಪೂರ್ಣ ಬೆಂಬಲಕ್ಕೆ ನಿಂತಿದೆ. ಇಂದಿನ ಈ ಸಮಾರಂಭದಲ್ಲಿ ಒಲಿಂಪಿಕ್ನಲ್ಲಿ ಭಾರತದ ಹೆಸರು ರಾರಾಜಿಸುವಂತೆ ಮಾಡಿದ ಭಾರತದ ಯುವಜನತೆ, ನಮ್ಮ ಅಥ್ಲೀಟ್ಗಳು, ನಮ್ಮ ಕ್ರೀಡಾಳುಗಳು ನಮ್ಮೊಂದಿಗಿದ್ದಾರೆ. ಕೆಲವರು ವೇದಿಕೆಯ ಮೇಲಿದ್ದಾರೆ, ಕೆಲವರು ವೇದಿಕೆಯ ಮುಂದೆ ಕುಳಿತಿದ್ದಾರೆ. ಇಂದು ನಾನು ದೇಶದ ಜನತೆಗೆ, ಇಲ್ಲಿ ನೆರೆದವರಿಗೂ ಮತ್ತು ಭಾರತದ ಮೂಲೆ ಮೂಲೆಯಿಂದ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲರಿಗೂ ಚಪ್ಪಾಳೆ ತಟ್ಟಿ ನಮ್ಮ ಕ್ರೀಡಾಪಟುಗಳನ್ನು ಅಭಿನಂದಿಸೋಣ ಎಂದು ಹೇಳಬಯಸುತ್ತೇನೆ. ಭಾರತದ ಕ್ರೀಡೆಗಳಿಗೆ ಈ ಸನ್ಮಾನ, ಭಾರತದ ಯುವ ಪೀಳಿಗೆಗೆ ಈ ಸನ್ಮಾನ, ಭಾರತಕ್ಕೆ ಗೌರವ ತಂದುಕೊಟ್ಟ ಯುವಜನತೆಗೆ ಈ ಸನ್ಮಾನ. ದೇಶ, ಕೋಟ್ಯಾಂತರ ದೇಶಬಾಂಧವರು ಇಂದು ಕರತಾಡನದ ಸದ್ದಿನಿಂದ ನಮ್ಮ ದೇಶದ ಕ್ರೀಡಾಪಟುಗಳು ಮತ್ತು ಯುವಜನತೆಯನ್ನು ಸನ್ಮಾನಿಸುತ್ತಿದೆ. ವಿಶೇಷವಾಗಿ ಅಥ್ಲೀಟ್ಗಳು ದೇಶಕ್ಕೆ ಗೌರವ ತಂದು ನಮ್ಮ ಹೃದಯವನ್ನು ಮಾತ್ರ ಗೆದ್ದಿಲ್ಲ, ಮುಂಬರುವ ಯುವ ಪೀಳಿಗೆಗೆ ಪ್ರೇರಣೆ ನೀಡುವಂತಹ ಬಹುದೊಡ್ಡ ಕೆಲಸ ಮಾಡಿದ್ದಾರೆ. ನನ್ನ ಪ್ರಿಯ ದೇಶಬಾಂಧವರೇ, ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ. ಆದರೆ
ವಿಭಜನೆಯ ನೋವು ಇಂದಿಗೂ ಭಾರತದ ಹೃದಯವನ್ನು ಛಿದ್ರಗೊಳಿಸುತ್ತದೆ. ಇದು ಕಳೆದ ಶತಮಾನದ ಅತ್ಯಂತ ನೋವಿನ ಘಟನೆಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯದ ನಂತರ ಆ ಜನರನ್ನು ಬಹುಬೇಗ ಮರೆತು ಬಿಡಲಾಯಿತು. ನಿನ್ನೆಯಷ್ಟೇ ಭಾರತ ಒಂದು ಭಾವುಕತೆಯ ನಿರ್ಧಾರ ಕೈಗೊಂಡಿದೆ. ಇಂದಿನಿಂದ ಪ್ರತಿ ವರ್ಷ ಆಗಸ್ಟ್ 14ನ್ನು ವಿಭಜನಾ ಸಂಕಷ್ಟದ ಸ್ಮೃತಿ ದಿನವನ್ನಾಗಿ ಸ್ಮರಿಸಲಾಗುವುದು. ವಿಭಜನೆಯ ಸಂದರ್ಭದಲ್ಲಿ ಅಮಾನವೀಯ ಪರಿಸ್ಥಿತಿಗಳನ್ನು ಎದುರಿಸಿದ ಮತ್ತು ಶೋಷಣೆಯನ್ನು ಸಹಿಸಿದ ಜನರು, ಯಾರಿಗೆ ಗೌರವಪೂರ್ಣ ಅಂತ್ಯಕ್ರಿಯೆಯೂ ದೊರೆಯಲಿಲ್ಲವೋ ಅವರೆಲ್ಲರನ್ನೂ ನಮ್ಮ ನೆನಪಿನಲ್ಲಿ ಜೀವಂತವಾಗಿರಿಸುವುದು ಅಷ್ಟೇ ಅವಶ್ಯಕವಾಗಿದೆ. ಸ್ವಾತಂತ್ರ್ಯದ 75ನೇ ಸಂಭ್ರಮಾಚರಣೆಯಲ್ಲಿ ವಿಭಜನಾ ಸಂಕಷ್ಟದ ಸ್ಮೃತಿ ದಿನವನ್ನು ನಿರ್ಧರಿಸುವುದು ಇಂಥ ಎಲ್ಲ ಜನರಿಗೆ ಪ್ರತಿಯೊಬ್ಬ ಭಾರತೀಯರ ಪರವಾಗಿ ಆದರದ ಶ್ರದ್ಧಾಂಜಲಿಯಾಗಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರಗತಿ ಪಥದತ್ತ ಮುನ್ನಡೆಯುತ್ತಿರುವ ನಮ್ಮ ದೇಶದ ಮುಂದೆ ಮತ್ತು ವಿಶ್ವದ ಎಲ್ಲ ಸಮುದಾಯದ ಎದುರು ಕೊರೋನಾದ ಈ ಕಾಲಘಟ್ಟ ಬಹುದೊಡ್ಡ ಸವಾಲಾಗಿ ನಿಂತಿದೆ. ಭಾರತದ ಜನರು ಬಹಳ ಸಂಯಮ ಮತ್ತು ಧೈರ್ಯದಿಂದ ಈ ಹೋರಾಟವನ್ನು ನಡೆಸಿದ್ದಾರೆ. ಈ ಹೋರಾಟದಲ್ಲಿ ನಮ್ಮೆದುರು ಬಹಳಷ್ಟು ಸವಾಲುಗಳಿದ್ದವು. ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ದೇಶಬಾಂಧವರೆಲ್ಲ ಅಸಾಧಾರಣ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ವಿಜ್ಞಾನಿಗಳು ಮತ್ತು ಉದ್ಯಮಿಗಳ ಶ್ರಮದಿಂದ ಭಾರತಕ್ಕೆ ಲಸಿಕೆಗಾಗಿ ಇಂದು ಬೇರೆಯವರ ಮೇಲೆ, ಬೇರೆ ದೇಶಗಳ ಮೇಲೆ ಅವಲಂಬಿಸಬೇಕಾಗಿಲ್ಲ. ಭಾರತದ ಬಳಿ ತನ್ನದೇ ಲಸಿಕೆ ಇಲ್ಲದೇ ಇದ್ದರೆ ಏನಾಗುತ್ತಿತ್ತು ಎಂದು ಒಂದು ಕ್ಷಣ ಆಲೋಚಿಸಿ. ಪೋಲಿಯೋ ಲಸಿಕೆ ಪಡೆಯುವಲ್ಲಿ ನಾವು ಅದೆಷ್ಟೋ ವರ್ಷಗಳೇ ಕಳೆದೆವು. ವಿಶ್ವದೆಲ್ಲೆಡೆ ಸಾಂಕ್ರಾಮಿಕ ಹಬ್ಬಿರುವ ಇಂಥ ದೊಡ್ಡ ಸಂಕಷ್ಟ ಸಮಯದಲ್ಲಿ ನಮಗೆ ಹೇಗೆ ಲಸಿಕೆ ದೊರೆಯುತ್ತಿತ್ತು? ಆದರೆ ಭಾರತಕ್ಕೆ ಬಹುಶಃ ಸಿಗುತ್ತಿತ್ತೋ ಇಲ್ಲವೋ, ಅಥವಾ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತಿತ್ತೇನೋ. ಆದರೆ ಇಂದು ವಿಶ್ವದಲ್ಲೇ ಬೃಹತ್ ಲಸಿಕಾ ಅಭಿಯಾನ ನಮ್ಮ ದೇಶದಲ್ಲಿ ನಡೆಯುತ್ತಿದೆ ಎಂದು ಹೆಮ್ಮೆಯಿಂದ ಹೇಳಬಹುದು. 54 ಕೋಟಿಗಿಂತ ಹೆಚ್ಚಿನ ಜನತೆ ಲಸಿಕೆ ಡೋಸ್ಗಳನ್ನು ಪಡೆದಿದ್ದಾರೆ. ಕೋವಿನ್ನಂತಹ ಆನ್ಲೈನ್ ವ್ಯವಸ್ಥೆ, ಡಿಜಿಟಲ್ ಪ್ರಮಾಣಪತ್ರ ನೀಡುವ ವ್ಯವಸ್ಥೆ ಇಂದು ವಿಶ್ವವನ್ನೇ ಆಕರ್ಷಿಸುತ್ತಿದೆ. ಸಾಂಕ್ರಾಮಿಕದ ಸಮಯದಲ್ಲಿ ಭಾರತ 80 ಕೋಟಿ ನಿವಾಸಿಗಳಿಗೆ ತಿಂಗಳುಗಟ್ಟಲೆ ನಿರಂತರವಾಗಿ ಉಚಿತವಾಗಿ ಪಡಿತರ ನೀಡಿ ಆ ಬಡವರ ಮನೆಯಲ್ಲಿ ಆಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೂ ಕೂಡ ವಿಶ್ವಕ್ಕೆ ಆಶ್ಚರ್ಯವೇ ಆಗಿದೆ ಮತ್ತು ಚರ್ಚೆಯ ವಿಷಯವೂ ಆಗಿದೆ. ಬೇರೆ ದೇಶಗಳಿಗೆ ಹೋಲಿಸಿದಲ್ಲಿ ಭಾರತದಲ್ಲಿ ಕಡಿಮೆ ಜನರು ಸಾಂಕ್ರಾಮಿಕಕ್ಕೆ ತುತ್ತಾಗಿದ್ದಾರೆ ಎಂಬುದು ನಿಜ. ವಿಶ್ವದ ಜನಸಂಖ್ಯೆಗೆ ಹೋಲಿಸಿದಲ್ಲಿ ಭಾರತದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಜನರನ್ನು ಸಾಂಕ್ರಾಮಿಕದಿಂದ ಕಾಪಾಡಿದ್ದೇವೆ ಎಂಬುದೂ ನಿಜ. ಆದರೆ ಇದು ನಮಗೆ ಬೆನ್ನು ತಟ್ಟಿಕೊಳ್ಳುವಂತಹ ವಿಷಯವಲ್ಲ, ಸಂತೋಷದಿಂದ ಮಲಗುವಂತಹ ವಿಷಯವಲ್ಲ. ಯಾವುದೇ ಸವಾಲುಗಳಿರಲಿಲ್ಲ ಎಂದು ಆಲೋಚಿಸುವುದು ನಮ್ಮ ಏಳಿಗೆಯ ರಹದಾರಿಯನ್ನು ಮುಚ್ಚಿಬಿಡುವಂತಹ ಆಲೋಚನೆಯಾಗಬಲ್ಲದು. ವಿಶ್ವದ ಸಮೃದ್ಧ ದೇಶಗಳಿಗೆ ಹೋಲಿಸಿದಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಭದ್ರವಾಗಿಲ್ಲ. ಸಮೃದ್ಧ ದೇಶಗಳ ಬಳಿ ಇರುವ ಸೌಲಭ್ಯ ನಮ್ಮ ಬಳಿ ಇಲ್ಲ. ಮತ್ತೊಂದೆಡೆ ನಮ್ಮ ಜನಸಂಖ್ಯೆಯೂ ಹೆಚ್ಚು. ವಿಶ್ವದ ತುಲನೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ನಮ್ಮದು. ನಮ್ಮ ಜೀವನ ಶೈಲಿ ಕೂಡ ವಿಭಿನ್ನವಾದುದು. ಆದರೆ ಈ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಅದೆಷ್ಟೋ ಜನರನ್ನು ನಮ್ಮಿಂದ ಕಾಪಾಡಲಾಗಲಿಲ್ಲ. ಅದೆಷ್ಟೋ ಮಕ್ಕಳು ಪಾಲಕ ಪೋಷಕರನ್ನು ಕಳೆದುಕೊಂಡರು. ಅವರನ್ನು ಪ್ರೀತಿಸುವ, ಪೋಷಿಸುವ ಜೀವಗಳನ್ನು ಕಳೆದುಕೊಂಡರು. ಈ ಅಸಹನೀಯ ನೋವು, ಸಂಕಷ್ಟ ಎಂದಿಗೂ ನಮ್ಮೊಂದಿಗೆ ಇರಲಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಯೊಂದು ದೇಶದ ಅಭಿವೃದ್ಧಿಯ ಯಾತ್ರೆಯಲ್ಲಿ ದೇಶ ಒಂದು ಹೊಸ ವ್ಯಾಖ್ಯೆಯೊಂದಿಗೆ ಹೊರಹೊಮ್ಮುವ ಒಂದು ಸಮಯ ಬರುತ್ತದೆ. ತನ್ನನ್ನು ತಾನು ಹೊಸ ಸಂಕಲ್ಪಗಳೊಂದಿಗೆ ಮುನ್ನಡೆಸುತ್ತದೆ. ಭಾರತದ ಅಭಿವೃದ್ಧಿ ಪಥದಲ್ಲೂ ಈಗ ಆ ಸಮಯ ಎದುರಾಗಿದೆ. 75ನೇ ವರ್ಷದ ಸಂದರ್ಭವನ್ನು ನಾವು ಕೇವಲ ಸಮಾರಂಭಕ್ಕೆ ಮಾತ್ರ ಸೀಮಿತಗೊಳಿಸಬಾರದು. ಇದನ್ನು ನೂತನ ಸಂಕಲ್ಪಕ್ಕೆ ಆಧಾರವನ್ನಾಗಿಸಬೇಕು. ನೂತನ ಸಂಕಲ್ಪಗಳೊಂದಿಗೆ ಮುನ್ನಡೆಯಬೇಕು. ಇಲ್ಲಿಂದ ಆರಂಭಗೊಂಡು ಮುಂದಿನ 25 ವರ್ಷಗಳ ಯಾತ್ರೆ, ಅಂದರೆ ಸ್ವಾತಂತ್ರ್ಯದ ಶತಮಾನೋತ್ಸವ ಆಚರಿಸುವಾಗ ನವಭಾರತದ ಉದಯದ ಅಮೃತ ಘಳಿಗೆಯಾಗಿಸೋಣ. ಈ ಅಮೃತ ಘಳಿಗೆಯಲ್ಲಿ ನಮ್ಮ ಸಂಕಲ್ಪಗಳ ಸಿದ್ಧಿ ಮತ್ತು
ಸ್ವಾತಂತ್ರ್ಯದ ಶತಮಾನೋತ್ಸವದವರೆಗೆ ಗೌರವವಾಗಿ ಕೊಂಡೊಯ್ಯುವುದು, ಭಾರತ ಮತ್ತು ಭಾರತದ ನಾಗರಿಕರಿಗೆ ಸಮೃದ್ಧಿಯ ನೂತನ ಶಿಖರವನ್ನೇರುವುದು ಅಮೃತ ಘಳಿಗೆಯ ಗುರಿಯಾಗಿದೆ. ಗ್ರಾಮ ಮತ್ತು ನಗರಗಳ ಮಧ್ಯೆ ಸಾಮ್ಯತೆಯನ್ನು ತರುವಂತಹ ಸೌಲಭ್ಯಗಳನ್ನು ಸಾಧಿಸುವಂಥ ಭಾರತದ ನಿರ್ಮಾಣ ಅಮೃತ ಘಳಿಗೆಯ ಗುರಿಯಾಗಿದೆ. ನಾಗರಿಕರ ಜೀವನದಲ್ಲಿ ಸರ್ಕಾರ ಅನವಶ್ಯಕವಾಗಿ ಮೂಗು ತೂರಿಸದೇ ಇರುವಂತಹ, ವಿಶ್ವದ ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳು ಇರುವಂತಹ ಮತ್ತು ನಾವು ಯಾರಿಗೂ ಕಡಿಮೆಯೇನಲ್ಲ ಎನ್ನುವಂತಹ ಭಾರತದ ನಿರ್ಮಾಣ ಅಮೃತ ಘಳಿಗೆಯ ಗುರಿಯಾಗಿದೆ. ಇದೇ ಕೋಟ್ಯಾಂತರ ದೇಶವಾಸಿಗಳ ಸಂಕಲ್ಪವೂ ಆಗಿದೆ. ಆದರೆ ಎಲ್ಲಿಯವರೆಗೆ ಸಂಕಲ್ಪದೊಂದಿಗೆ ಪರಿಶ್ರಮ ಮತ್ತು ಪರಾಕ್ರಮದ ಪರಾಕಾಷ್ಠೆಯನ್ನು ತಲುಪುವುದಿಲ್ಲವೋ ಅಲ್ಲಿಯವರೆಗೆ ಸಂಕಲ್ಪ ಪೂರ್ಣಗೊಳ್ಳುವುದಿಲ್ಲ. ಆದ್ದರಿಂದ ನಮಗೆ ಸಂಕಲ್ಪವನ್ನು, ಪರಿಶ್ರಮ ಮತ್ತು ಪರಾಕ್ರಮದ ಪರಾಕಾಷ್ಠೆಯನ್ನು ತಲುಪಿ ಸಾಧಿಸಬೇಕಿದೆ. ಈ ಕನಸುಗಳು, ಈ ಸಂಕಲ್ಪಗಳು ಸೀಮಾತೀತವಾಗಿ ಸಮೃದ್ಧ ಮತ್ತು ಸುರಕ್ಷಿತ ವಿಶ್ವಕ್ಕೂ ಪ್ರಭಾವಯುತ ಪಾಲುದಾರಿಕೆಯನ್ನು ನೀಡುವುದಕ್ಕಾಗಿದೆ. ಅಮೃತ ಘಳಿಗೆ 25 ವರ್ಷಗಳದ್ದಾಗಿದೆ. ಆದರೆ ನಮ್ಮ ಗುರಿ ಸಾಧನೆಗೆ ಇಷ್ಟು ಸುದೀರ್ಘ ಕಾಲ ಕಾಯಬೇಕಿಲ್ಲ. ನಾವು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು. ನಮ್ಮ ಬಳಿ ವ್ಯರ್ಥಪಡಿಸಲು ಒಂದು ಕ್ಷಣವೂ ಇಲ್ಲ. ಇದೇ ಸೂಕ್ತ ಸಮಯವಾಗಿದೆ. ನಮ್ಮ ದೇಶವನ್ನು ಬದಲಿಸಬೇಕು ಮತ್ತು ಒಬ್ಬ ನಾಗರಿಕನ ರೂಪದಲ್ಲಿ ನಮ್ಮನ್ನು ನಾವು ಬದಲಾಯಿಸಬೇಕು. ಬದಲಾಗುತ್ತಿರುವ ಯುಗಕ್ಕೆ ಸಮನಾಗಿ ನಮ್ಮನ್ನು ನಾವು ಪರಿವರ್ತನೆಗೊಳಿಸಿಕೊಳ್ಳಬೇಕು. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಎಂಬ ಘೋಷವಾಕ್ಯದೊಂದಿಗೆ ಶ್ರದ್ಧೆಯಿಂದ ಒಗ್ಗೂಡಿದ್ದೇವೆ. ಆದರೆ ಇಂದು ಕೆಂಪುಕೋಟೆಯ ಪ್ರಾಂಗಣದಿಂದ ಕರೆ ನೀಡುತ್ತಿದ್ದೇನೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ದೊಂದಿಗೆ ಸಬ್ಕಾ ಪ್ರಯಾಸ್ ಎಂಬುದು ನಮ್ಮ ಗುರಿ ತಲುಪಲು ಮಹತ್ವಪೂರ್ಣವಾಗಿದೆ. ಕಳೆದ 7 ವರ್ಷಗಳಲ್ಲಿ ಆರಂಭಗೊಂಡ ಅನೇಕ ಯೋಜನೆಗಳ ಲಾಭ ಕೋಟ್ಯಂತರ ಬಡವರಿಗೆ ಅವರ ಮನೆ ಬಾಗಿಲಿಗೆ ತಲುಪಿದೆ. ಉಜ್ವಲಾದಿಂದ ಹಿಡಿದು ಆಯುಷ್ಮಾನ್ ಭಾರತದ ಶಕ್ತಿಯ ಕುರಿತು ಇಂದು ದೇಶದ ಪ್ರತಿ ಬಡವನಿಗೂ ತಿಳಿದಿದೆ. ಇಂದು ಸರ್ಕಾರದ ಯೋಜನೆಗಳ ವೇಗ ಹೆಚ್ಚಿದೆ. ಅವು ನಿರ್ಧರಿಸಿದ ಗುರಿಯನ್ನು ತಲುಪುತ್ತಿವೆ. ಹಿಂದಿನದ್ದಕ್ಕೆ ಹೋಲಿಸಿದರೆ ನಾವು ಬಹಳ ವೇಗವಾಗಿ ಬಹಳ ಮುಂದಕ್ಕೆ ಸಾಗಿದ್ದೇವೆ. ಆದರೆ ಇಷ್ಟೇ ಸಾಲದು. ನಾವು ಪರಿಪೂರ್ಣತೆಯತ್ತ ಸಾಗಬೇಕಿದೆ. 100ಕ್ಕೆ 100ರಷ್ಟು ಗ್ರಾಮಗಳಲ್ಲಿ ರಸ್ತೆಗಳ ನಿರ್ಮಾಣ, 100% ಕುಟುಂಬಗಳ ಬ್ಯಾಂಕ್ ಖಾತೆ ತೆರೆಯುವುದು, 100% ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ದೊರಕಿಸುವುದು, 100% ಸೂಕ್ತ ಜನರಿಗೆ ಉಜ್ವಲ ಯೋಜನೆಯ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸುವುದು, ಸರ್ಕಾರದ ವಿಮೆ ಯೋಜನೆ ಮತ್ತು ಪಿಂಚಣಿ ಯೋಜನೆ, ಪ್ರತಿ ಅರ್ಹ ವ್ಯಕ್ತಿಯನ್ನು ಆವಾಸ್ ಯೋಜನೆಗೆ ಜೋಡಿಸುವುದು, ಹೀಗೆ 100% ಕೆಲಸ ಮಾಡುವ ಸಂಕಲ್ಪಗೈಯ್ಯಬೇಕಿದೆ. ಇಲ್ಲಿಯವರೆಗೆ ನಾವು ತಳ್ಳುವ ಗಾಡಿಗಳಲ್ಲಿ ವ್ಯಾಪಾರ ಮಾಡುವ, ಪಾದಚಾರಿ ರಸ್ತೆಗಳ ಮೇಲೆ, ರೈಲು ಹಳಿಗಳ ಪಕ್ಕ ಕೂತು ಮಾರಾಟ ಮಾಡುವವರ ಬಗ್ಗೆ ಯೋಚಿಸಿಲ್ಲ. ಈ ಸ್ನೇಹಿತರನ್ನು ಸ್ವನಿಧಿ ಯೋಜನೆ ಮೂಲಕ ಬ್ಯಾಂಕ್ ವ್ಯವಸ್ಥೆಗೆ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ನಾವು 100% ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದಂತೆ 100% ಮನೆಗಳಲ್ಲಿ ಶೌಚಾಲಯ ನಿರ್ಮಾಣದ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಅದೇ ರೀತಿ ಈಗ ನಾವು ಯೋಜನೆಗಳ ಪರಿಪೂರ್ಣತೆಯ ಗುರಿಯೊಂದಿಗೆ ಮುಂದಕ್ಕೆ ಸಾಗಬೇಕಿದೆ. ಇದಕ್ಕಾಗಿ ನಮಗೆ ಸಮಯದ ಮಿತಿಯನ್ನು ಸುದೀರ್ಘವಾಗಿ ಇರಿಸಬಾರದು. ಕೆಲ ವರ್ಷಗಳಲ್ಲೇ ನಮ್ಮ ಸಂಕಲ್ಪಗಳನ್ನು ಸಾಕಾರಗೊಳಿಸಬೇಕಿದೆ. ದೇಶ ಇಂದು ಮನೆ ಮನೆಗೂ ನಲ್ಲಿ ನೀರಿನ ಅಭಿಯಾನದತ್ತ ವೇಗವಾಗಿ ಕೆಲಸ ಮಾಡುತ್ತಿದೆ. ಜಲ್ ಜೀವನ್ ಯೋಜನೆಯ ಅಂಗವಾಗಿ 4.5 ಕೋಟಿಗಿಂತಲೂ ಹೆಚ್ಚು ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆಯಾಗಿದೆ ಎಂಬುದು ನನಗೆ ಸಂತೋಷವೆನಿಸುತ್ತಿದೆ. ಕೋಟ್ಯಂತರ ಸೋದರಿಯರ ಮತ್ತು ಮಾತೆಯರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. 100% ಸಾಧನೆ ಏನೆಂದರೆ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪುತ್ತವೆ ಎಂಬುದು ಬಹುದೊಡ್ಡ ಲಾಭವಾಗಿದೆ. ಸಮಾಜದ ಕೊನೆಯ ವ್ಯಕ್ತಿಯವರೆಗೂ ತಲುಪಬೇಕು ಎಂದು ಸರ್ಕಾರ ನಿರ್ಧರಿಸಿದರೆ ಯಾವ ಭೇದ ಭಾವ ಇರುವುದಿಲ್ಲ ಮತ್ತು ಭ್ರಷ್ಟಾಚಾರದ ಸುಳಿವೂ ಇರುವುದಿಲ್ಲ. ನನ್ನ ಪ್ರಿಯ ದೇಶಬಾಂಧವರೇ, ದೇಶದ ಪ್ರತಿಯೊಬ್ಬ ಬಡವ ಮತ್ತು ಪ್ರತಿ ವ್ಯಕ್ತಿವರೆಗೆ ಪೋಷಣೆಯನ್ನು ತಲುಪಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಬಡ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಕುಪೋಷಣೆ ಮತ್ತು ಅವಶ್ಯಕ ಪೌಷ್ಟಿಕಾಂಶಗಳ ಕೊರತೆ
ಅವರ ಬೆಳವಣಿಗೆಯಲ್ಲಿ ಅಡಚಣೆಯಾಗಿದೆ. ಇದನ್ನು ಮನಗಂಡು ಸರ್ಕಾರ ವಿಭಿನ್ನ ಯೋಜನೆಗಳ ಮೂಲಕ ಬಡವರಿಗೆ ನೀಡುವ ಅಕ್ಕಿಯನ್ನು ಮೌಲ್ಯವರ್ಧನೆಗೊಳಿಸಿ ಬಡವರಿಗೆ ನೀಡುವುದು ಎಂದು ನಿರ್ಧರಿಸಲಾಗಿದೆ. ಪಡಿತರ ಅಂಗಡಿಯಲ್ಲಿ ದೊರೆಯುವ ಅಕ್ಕಿಯಾಗಲಿ, ಮಧ್ಯಾಹ್ನದ ಬಿಸಿಯೂಟದಲ್ಲಿ ಮಕ್ಕಳಿಗೆ ನೀಡುವ ಆಹಾರವಾಗಲಿ, 2024ರವರೆಗೆ ಪ್ರತಿ ಯೋಜನೆಗಳಿಂದಲೂ ನೀಡುವ ಅಕ್ಕಿಯನ್ನು ಮೌಲ್ಯವರ್ಧನೆಗೊಳಿಸಲಾಗುವುದು. ನನ್ನ ಪ್ರಿಯ ದೇಶಬಾಂಧವರೇ, ಇಂದು ದೇಶದ ಪ್ರತಿ ಬಡವನಿಗೂ ಉತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನ ಕೂಡ ವೇಗವಾಗಿ ಸಾಗಿದೆ. ಇದಕ್ಕಾಗಿ ವೈದ್ಯಕೀಯ ಶಿಕ್ಷಣದಲ್ಲಿ ಅವಶ್ಯಕ ಬೃಹತ್ ಸುಧಾರಣೆಗಳನ್ನು ಕೈಗೊಳ್ಳಲಾಗಿದೆ. ನಿರೋಧಕ ಆರೋಗ್ಯ ರಕ್ಷಣೆಯತ್ತಲೂ ವಿಶೇಷ ಗಮನ ಹರಿಸಲಾಗಿದೆ. ಜೊತೆಗೆ ದೇಶದಲ್ಲಿ ವೈದ್ಯಕೀಯ ಸೀಟುಗಳ ಹಂಚಿಕೆಯಲ್ಲೂ ಹೆಚ್ಚಳ ಮಾಡಲಾಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಗುಣಮಟ್ಟದ ಸೇವೆಯನ್ನು ದೇಶದ ಮೂಲೆ ಮೂಲೆಗೆ ತಲುಪಿಸಲಾಗುತ್ತಿದೆ. ಜನೌಷಧಿ ಮಳಿಗೆಗಳ ಮೂಲಕ ಜನರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಿಗಳನ್ನು ದೊರಕಿಸಿಕೊಡಲಾಗುತ್ತಿದೆ. ಇಲ್ಲಿಯವರೆಗೆ 75,000ಕ್ಕಿಂತ ಹೆಚ್ಚು ಆರೋಗ್ಯ ಮತ್ತು ಶುಶ್ರೂಷಾ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ. ಈಗ ಬ್ಲಾಕ್ ಮಟ್ಟದಲ್ಲಿ ಉತ್ತಮ ಆಸ್ಪತ್ರೆಗಳು ಮತ್ತು ಆಧುನಿಕ ಪ್ರಯೋಗಾಲಯಗಳ ಜಾಲದ ಕುರಿತು ವಿಶೇಷವಾಗಿ ಕೆಲಸ ಮಾಡಲಾಗುತ್ತಿದೆ. ಬಹುಬೇಗ ದೇಶದ ಸಾವಿರಾರು ಆಸ್ಪತ್ರೆಗಳಲ್ಲಿ ತಮ್ಮದೇ ಆಮ್ಲಜನಕ ಘಟಕವೂ ಇರಲಿದೆ. ನನ್ನ ಪ್ರಿಯ ದೇಶಬಾಂಧವರೇ, 21ನೇ ಶತಮಾನದಲ್ಲಿ ಭಾರತವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಭಾರತದ ಸಾಮರ್ಥ್ಯದ ಸೂಕ್ತ ಮತ್ತು ಸಂಪೂರ್ಣ ಬಳಕೆ ಈ ಕಾಲಘಟ್ಟದ ಅವಶ್ಯಕತೆಯಾಗಿದೆ. ಇದಕ್ಕಾಗಿ ಯಾವ ವರ್ಗ, ಯಾವ ಕ್ಷೇತ್ರ ಹಿಂದುಳಿದಿದೆಯೋ ಅವರಿಗೆ ಪ್ರೋತ್ಸಾಹ, ಬೆಂಬಲ ನೀಡಲೇಬೇಕಿದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ದಲಿತರು, ಹಿಂದುಳಿದವರು, ಬುಡಕಟ್ಟು ಜನಾಂಗದವರು, ಸಾಮಾನ್ಯ ವರ್ಗದ ಬಡವರಿಗೆ ಸುರಕ್ಷತೆಯನ್ನು ಒದಗಿಸಲಾಗುತ್ತಿದೆ. ಇತ್ತೀಚೆಗೆ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಒಬಿಸಿ ವರ್ಗದವರಿಗೂ ಪಾಲು ನೀಡಲಾಗಿದೆ. ಸಂಸತ್ನಲ್ಲಿ ಕಾನೂನು ರಚಿಸಿ ಒಬಿಸಿ ಪಟ್ಟಿಯನ್ನು ಸಿದ್ಧಗೊಳಿಸುವ ಅಧಿಕಾರವನ್ನು ರಾಜ್ಯಗಳಿಗೆ ನೀಡಲಾಗಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಸಮಾಜದ ವಿಕಾಸ ಯಾತ್ರೆಯಲ್ಲಿ ಯಾರೂ ಹಿಂದುಳಿಯಬಾರದು, ಯಾವುದೇ ವರ್ಗ ಹಿಂದುಳಿಯಬಾರದು ಎಂದು ನಾವು ಪ್ರಯತ್ನಿಸುತ್ತಿರುವಾಗ ದೇಶದ ಯಾವುದೇ ಭಾಗ, ಯಾವುದೇ ಮೂಲೆಯೂ ಹಿಂದುಳಿಯಬಾರದು. ಸರ್ವಾಂಗೀಣ ವಿಕಾಸವಾಗಬೇಕು, ಸರ್ವಸ್ಪರ್ಶಿ ವಿಕಾಸವಾಗಬೇಕು. ವಿಕಾಸ ಸಮಾವೇಶಕ ವಿಕಾಸವಾಗಬೇಕು. ದೇಶ ಇಂಥ ಕ್ಷೇತ್ರಗಳನ್ನು ಅಭಿವೃದ್ಧಿಗೊಳಿಸಲು ಕಳೆದ 7 ವರ್ಷಗಳಲ್ಲಿ ಮಾಡಿದ ಪ್ರಯತ್ನದ ವೇಗವನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ನಮ್ಮ ಪೂರ್ವ ಭಾಗದ ಭಾರತ, ಈಶಾನ್ಯ ಭಾಗದ ಜಮ್ಮು ಕಾಶ್ಮೀರ, ಲದಾಖ್ ಸೇರಿದಂತೆ ಸಂಪೂರ್ಣ ಹಿಮಾಲಯ ಪ್ರದೇಶವಾಗಲಿ, ನಮ್ಮ ಕರಾವಳಿ ಭಾಗವಾಗಲಿ ಅಥವಾ ಬುಡಕಟ್ಟು ಪ್ರದೇಶಗಳಾಗಲಿ, ಇವೆಲ್ಲ ಭವಿಷ್ಯದಲ್ಲಿ ಭಾರತದ ವಿಕಾಸ ಯಾತ್ರೆಯ ಬಹುದೊಡ್ಡ ಆಧಾರ ಸ್ತಂಭಗಳಾಗಲಿವೆ. ಇಂದು ಈಶಾನ್ಯ ಭಾಗದಲ್ಲಿ ಸಂಪರ್ಕದ ಹೊಸ ಇತಿಹಾಸವನ್ನೇ ಬರೆಯಲಾಗುತ್ತಿದೆ. ಇದು ಹೃದಯಗಳನ್ನು ಬೆಸೆಯುವ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವ ಸಂಪರ್ಕ ಕೊಂಡಿಯಾಗಿದೆ. ಬಹುಬೇಗ ಈಶಾನ್ಯ ಭಾಗದ ಎಲ್ಲ ರಾಜ್ಯಗಳ ರಾಜಧಾನಿಗಳನ್ನು ರೈಲ್ವೆ ಸೇವೆ ಮೂಲಕ ಸಂಪರ್ಕ ಕಲ್ಪಿಸುವ ಕೆಲಸ ಪೂರ್ಣಗೊಳ್ಳಲಿದೆ. ಆಕ್ಟ್ ಈಸ್ಟ್ ನೀತಿಯ ಅಡಿ ಇಂದು ಈಶಾನ್ಯ, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಏಷ್ಯಾದ ಆಗ್ನೇಯ ಭಾಗಕ್ಕೂ ಸಂಪರ್ಕ ಸಾಧಿಸುತ್ತಿದ್ದೇವೆ. ಕಳೆದ ವರ್ಷಗಳಲ್ಲಿ ಮಾಡಿದ ಪ್ರಯತ್ನಗಳಿಂದಾಗಿ ಈಗ ಈಶಾನ್ಯ ಭಾಗದಲ್ಲಿ ನಿರಂತರ ಶಾಂತಿ ಸ್ಥಾಪನೆಗೆ ಮತ್ತು ಶ್ರೇಷ್ಠ ಭಾರತದ ನಿರ್ಮಾಣಕ್ಕಾಗಿ ಉತ್ಸಾಹ ಹೆಚ್ಚುತ್ತಲೇ ಸಾಗಿದೆ. ಈಶಾನ್ಯ ರಾಜ್ಯಗಳಲ್ಲಿ ಪ್ರವಾಸೋದ್ಯಮ, ಸಾಹಸ ಕ್ರೀಡೆಗಳು, ಸಾವಯವ ಕೃಷಿ, ಔಷಧೀಯ ಸಸ್ಯಾಭಿವೃದ್ಧಿ, ತಾಳೆ ಕೃಷಿಗೆ ಹೆಚ್ಚಿನ ಸಾಮರ್ಥ್ಯವಿದೆ. ನಾವು ಈ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕಿದೆ. ದೇಶದ ವಿಕಾಸ ಯಾತ್ರೆಯ ಭಾಗವಾಗಿಸಲೇಬೇಕಿದೆ. ಈ ಕೆಲಸವನ್ನು ಅಮೃತ ಘಳಿಗೆಯ ಕೆಲ ದಶಕಗಳಲ್ಲೇ ಪೂರ್ಣಗೊಳಿಸಬೇಕಿದೆ. ಎಲ್ಲರ ಸಾಮರ್ಥ್ಯಕ್ಕೆ ಸೂಕ್ತ ಅವಕಾಶ ಕಲ್ಪಿಸುವುದು ಪ್ರಜಾಸತ್ತೆಯ ನಿಜವಾದ ಹುರುಳಾಗಿದೆ. ಜಮ್ಮು ಆಗಲಿ ಕಾಶ್ಮೀರವಾಗಲಿ ವಿಕಾಸದ ಸಮತೋಲನೆ ಈ ನೆಲದ ಮೇಲೆ ಕಾಣಿಸುತ್ತಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಡಿಲಿಮಿಟೇಷನ್ ಕಮಿಷನ್ ರಚಿಸಿಯಾಗಿದೆ. ಅಲ್ಲದೆ ಭವಿಷ್ಯದಲ್ಲಿ ವಿಧಾನಸಭೆ ಚುನಾವಣೆ ಸಿದ್ಧತೆಗಳೂ ನಡೆಯುತ್ತಿವೆ. ಲದ್ದಾಖ್ ಸಹ
ತನ್ನ ವಿಕಾಸದ ಅಸೀಮ ಸಾಧ್ಯತೆಯತ್ತ ಮುನ್ನಡೆಯುತ್ತಿದೆ. ಒಂದೆಡೆ ಲದಾಖ್ ಆಧುನಿಕ ಮೂಲಭೂತ ಸೌಕರ್ಯಗಳನ್ನು ಪಡೆಯುವತ್ತ ನಾಗಾಲೋಟದಿಂದ ಮುನ್ನಡೆಯುತ್ತಿದ್ದರೆ, ಮತ್ತೊಂದೆಡೆ ಸಿಂಧೂ ಕೇಂದ್ರೀಯ ವಿಶ್ವವಿದ್ಯಾಲಯ ಲದ್ದಾಖನ್ನು ಉನ್ನತ ಶಿಕ್ಷಣದ ಕೇಂದ್ರವನ್ನಾಗಿಯೂ ಮಾಡುತ್ತಿದೆ. 21ನೇ ಶತಮಾನದ ಈ ದಶಕದಲ್ಲಿ ಭಾರತದ ಬ್ಲೂ ಎಕಾನಮಿ ತನ್ನ ಪ್ರಯತ್ನಕ್ಕೆ ಇನ್ನಷ್ಟು ವೇಗ ನೀಡುತ್ತಿದೆ. ಆಕ್ವಾಕಲ್ಚರ್, ಜಲಕೃಷಿ ಜೊತೆಗೆ ಕಡಲ ಕಳೆ ವ್ಯವಸಾಯದಲ್ಲಿ ಹೊಸ ಸಂಭಾವ್ಯತೆ ಉಂಟಾಗುತ್ತಿದ್ದು, ಈ ಸಂಭಾವ್ಯತೆಗಳ ಸಂಪೂರ್ಣ ಲಾಭವನ್ನು ಪಡೆಯಬೇಕಿದೆ. ಡೀಪ್ ಓಷನ್ ಮಿಷನ್ ಸಾಗರದ ಅಪಾರ ಸಂಭಾವ್ಯತೆಗಳನ್ನು ಶೋಧಿಸುವ ನಮ್ಮ ಮಹತ್ವಾಕಾಂಕ್ಷೆಗೆ ಸಾಕ್ಷಿಯಾಗಿದೆ. ಸಾಗರದಲ್ಲಿ ಅಡಗಿರುವ ಖನಿಜ ಸಂಪತ್ತು, ಸಾಗರದ ನೀರಿನಲ್ಲಿರುವ ಉಷ್ಣ ಶಕ್ತಿಯು ದೇಶದ ಪ್ರಗತಿಗೆ ಹೊಸ ಮಾರ್ಗ ತೆರೆಯಲಿದೆ. ದೇಶದ ಯಾವ ಜಿಲ್ಲೆಗಳು ಹಿಂದುಳಿದಿವೆ ಎಂದು ಭಾವಿಸಲಾಗಿತ್ತೋ, ನಾವು ಅವುಗಳ ಆಕಾಂಕ್ಷೆಗಳನ್ನು ಜಾಗೃತಗೊಳಿಸಿದ್ದೇವೆ. ದೇಶದಲ್ಲಿ 110ಕ್ಕಿಂತಲೂ ಹೆಚ್ಚಿನ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಪೋಷಣೆ, ರಸ್ತೆಗಳು, ಉದ್ಯೋಗಗಳಿಗೆ ಸಂಬಂಧಿಸಿದ ಯೋಜನೆಗಳಿಗೆ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತಿದೆ. ಇವುಗಳಲ್ಲಿ ಅನೇಕ ಜಿಲ್ಲೆಗಳು ಆದಿವಾಸಿ ಪ್ರದೇಶಗಳಲ್ಲಿವೆ. ಈ ಜಿಲ್ಲೆಗಳ ನಡುವೆ ಪ್ರಗತಿಯತ್ತ ಸಾಗುವ ಆರೋಗ್ಯಪೂರ್ಣ ಸ್ಪರ್ಧೆಯನ್ನೇರ್ಪಡಿಸುವ ಒಂದು ಉತ್ಸಾಹವನ್ನು ಮೂಡಿಸಿದ್ದೇವೆ. ಭಾರತದ ಇತರ ಜಿಲ್ಲೆಗಳೊಂದಿಗೆ ಸಮನಾಗಿ ನಿಲ್ಲಲು ಪ್ರಗತಿ ಪಥದಲ್ಲಿರುವ ಜಿಲ್ಲೆಗಳ ನಡುವೆ ವೇಗದ ಸ್ಪರ್ಧೆ ನಡೆಯುತ್ತಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಆರ್ಥಿಕ ಜಗತ್ತಿನಲ್ಲಿ ಬಂಡವಾಳಶಾಹಿ ಮತ್ತು ಸಮಾಜವಾದಗಳ ಬಗ್ಗೆ ಬಹಳ ಚರ್ಚೆ ನಡೆಯುತ್ತಿದೆ. ಆದರೆ ಭಾರತ ದೇಶ ಸಹಕಾರವಾದದ ಭದ್ರ ಬುನಾದಿಯ ಮೇಲೆ ನಿಂತಿದೆ. ಸಹಕಾರವಾದವು ನಮ್ಮ ಪರಂಪರೆ ಮತ್ತು ನಮ್ಮ ಸುಸಂಸ್ಕಾರಕ್ಕೂ ಅನುಕೂಲಕರವಾಗಿದೆ. ಜನತಾ ಜನಾರ್ದನರ ಸಾಮೂಹಿಕ ಶಕ್ತಿಯು ಅರ್ಥವ್ಯವಸ್ಥೆಯ ಚಾಲಕ ಶಕ್ತಿಯಾದಾಗ, ಸಹಕಾರವಾದವು ದೇಶದ ತಳಮಟ್ಟದ ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಗೆ ಮುನ್ನುಡಿ ಬರೆಯುತ್ತದೆ. ಸಹಕಾರಿ ವ್ಯವಸ್ಥೆ ಕೇವಲ ಕಾನೂನು ನಿಯಮಗಳ ಒಂದು ಅರ್ಥವ್ಯವಸ್ಥೆಯಲ್ಲ, ಬದಲಾಗಿ ಸಹಕಾರಿ ತತ್ವವು ಒಂದು ಪ್ರೇರಣೆಯಾಗಿದೆ. ಸಹಕಾರಿ ತತ್ವ ಒಂದು ಸಂಸ್ಕಾರವಾಗಿದೆ. ಸಹಕಾರಿ ತತ್ವ ಒಗ್ಗೂಡಿ ಸಾಮೂಹಿಕವಾಗಿ ಮುನ್ನಡೆಯುವ ಒಂದು ಮನೋಭಾವವಾಗಿದೆ. ಇದನ್ನು ಮತ್ತಷ್ಟು ಸಶಕ್ತಗೊಳಿಸಲು ಒಂದು ಪ್ರತ್ಯೇಕವಾದ ಸಚಿವಾಲಯವನ್ನು ರಚಿಸುವ ದಿಕ್ಕಿನಲ್ಲಿ ಹೆಜ್ಜೆ ಇರಿಸಲಾಗಿದೆ. ರಾಜ್ಯಗಳಲ್ಲಿರುವ ಎಲ್ಲ ಸಹಕಾರಿ ಕ್ಷೇತ್ರಗಳನ್ನೂ ಮತ್ತಷ್ಟು ಬಲಿಷ್ಠಗೊಳಿಸಲು ಈ ಹೆಜ್ಜೆ ಇರಿಸಲಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ದಶಕದಲ್ಲಿ ನಾವು ಗ್ರಾಮಗಳಲ್ಲಿ ನವೀನ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸುವ ಸಲುವಾಗಿ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಬೇಕಿದೆ. ನಾವಿಂದು ನಮ್ಮ ಗ್ರಾಮಗಳು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬದಲಾಗುತ್ತಿರುವುದನ್ನು ನೋಡುತ್ತಿದ್ದೇವೆ. ಕಳೆದ ಕೆಲವು ವರ್ಷಗಳಲ್ಲಿ ಹಳ್ಳಿಗಳಿಗೆ ರಸ್ತೆ ಮತ್ತು ವಿದ್ಯುತ್ ಸೌಲಭ್ಯಗಳನ್ನು ತಲುಪಿಸುವ ಕಾಲಘಟ್ಟದಲ್ಲಿದ್ದ ನಾವು ಇಂದು ಹಳ್ಳಿಗಳಿಗೆ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್, ಡೇಟಾಗಳ ಸೌಕರ್ಯಗಳನ್ನು ತಲುಪಿಸುತ್ತಿದ್ದೇವೆ. ಹಳ್ಳಿಗಳಿಗೆ ಅಂತರ್ಜಾಲ ವ್ಯವಸ್ಥೆಯನ್ನು ತಲುಪಿಸಲಾಗುತ್ತಿದೆ. ಹಳ್ಳಿಗಳಲ್ಲಿಯೂ ಡಿಜಿಟಲ್ ಉದ್ಯಮಿಗಳು ಸಿದ್ಧರಾಗುತ್ತಿದ್ದಾರೆ. ಹಳ್ಳಿಗಳಲ್ಲಿ ಸ್ವಸಹಾಯ ಗುಂಪುಗಳಲ್ಲಿ ಗುರುತಿಸಿಕೊಂಡಿರುವ ಸುಮಾರು 8 ಕೋಟಿಗೂ ಹೆಚ್ಚಿನ ಸೋದರಿಯರು ಒಂದಕ್ಕಿಂತ ಒಂದು ಉತ್ತಮ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಈ ಉತ್ಪನ್ನಗಳಿಗೆ ದೇಶ ವಿದೇಶಗಳಲ್ಲಿ ಉತ್ತಮ ಮಾರುಕಟ್ಟೆ ದೊರಕಿಸುವ ಸಲುವಾಗಿ ಸರ್ಕಾರ ಇ-ಕಾಮರ್ಸ್ ವೇದಿಕೆಯನ್ನು ಸಿದ್ಧಗೊಳಿಸುತ್ತಿದೆ. ದೇಶ ವೋಕಲ್ ಫಾರ್ ಲೋಕಲ್ ಎಂಬ ಧ್ಯೇಯ ಮಂತ್ರದೊಂದಿಗೆ ಮುನ್ನಡೆಯುತ್ತಿರುವಾಗ, ಈ ಡಿಜಿಟಲ್ ವೇದಿಕೆ ಮಹಿಳಾ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳು ದೇಶದ ಮೂಲೆ ಮೂಲೆಗಳಿಗೂ ಮತ್ತು ವಿದೇಶಗಳ ಜನರೊಂದಿಗೂ ಸಂಪರ್ಕ ಸಾಧಿಸಿ ತಮ್ಮ ಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳಲು ನೆರವಾಗುತ್ತದೆ. ಕೊರೋನಾ ಕಾಲದಲ್ಲಿ ದೇಶ ತಂತ್ರಜ್ಞಾನದ ಶಕ್ತಿ, ನಮ್ಮ ವಿಜ್ಞಾನಿಗಳ ಸಾಮರ್ಥ್ಯ ಹಾಗೂ ಅವರ ಪ್ರತಿಬದ್ಧತೆಯನ್ನು ಕಂಡಿದೆ. ದೇಶದ ಪ್ರತಿ ಕ್ಷೇತ್ರದಲ್ಲೂ ನಮ್ಮ ವಿಜ್ಞಾನಿಗಳು ಬಹಳಷ್ಟು ವಿವೇಚನೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಕೃಷಿ ಕ್ಷೇತ್ರದಲ್ಲಿ ಸಹ ವಿಜ್ಞಾನಿಗಳ ಕ್ಷಮತೆ, ಅವರ ಸಲಹೆಗಳನ್ನು ಅಳವಡಿಸಿಕೊಳ್ಳಬೇಕಾದ ಸಮಯವೀಗ ಬಂದಿದೆ. ನಾವಿನ್ನು ಹೆಚ್ಚು ಕಾಯಲಾರೆವು. ನಾವೀಗ ಇದರ ಸಂಪೂರ್ಣ ಲಾಭವನ್ನು ಪಡೆಯಬೇಕಿದೆ. ಈ ದೇಶಕ್ಕೆ ಆಹಾರ ಸುರಕ್ಷತೆಯ ಜೊತೆಗೆ ಹಣ್ಣು, ತರಕಾರಿ, ಧಾನ್ಯಗಳ ಉತ್ಪಾದನೆ ಹೆಚ್ಚಿಸಲು ಬಹಳ ದೊಡ್ಡ ಸಹಾಯ ಸಿಗಲಿದೆ. ನಾವು ವಿಶ್ವ ಮಟ್ಟವನ್ನು ತಲುಪಲು ನಮ್ಮನ್ನು ನಾವು ಸಶಕ್ತರನ್ನಾಗಿಸಿ ಮುನ್ನಡೆಸಬೇಕಿದೆ. ಈ ಪ್ರಯತ್ನಗಳ ನಡುವೆಯೂ ನಮಗೆ
ಕೃಷಿ ಕ್ಷೇತ್ರದಲ್ಲಿನ ಒಂದು ದೊಡ್ಡ ಸವಾಲಿನತ್ತಲೂ ಗಮನಹರಿಸಬೇಕಿದೆ. ಅದೆಂದರೆ ಗ್ರಾಮೀಣ ಜನತೆಯ ಬಳಿ ಕ್ಷೀಣಿಸುತ್ತಿರುವ ಕೃಷಿ ಭೂಮಿ, ಹೆಚ್ಚುತ್ತಿರುವ ಜನಸಂಖ್ಯೆಯ ಜೊತೆಗೆ ಪರಿವಾರಗಳಲ್ಲಾಗುತ್ತಿರುವ ಭೂ ಹಂಚಿಕೆಯ ಕಾರಣ ರೈತರ ಜಮೀನು ಬಹಳ ಚಿಕ್ಕದಾಗುತ್ತಿದೆ. ದೇಶದ 80%ಕ್ಕಿಂತ ಹೆಚ್ಚಿನ ರೈತರ ಬಳಿ 2 ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿ ಇದೆ. 2 ಹೆಕ್ಟೇರ್ಗಿಂತ ಕಡಿಮೆ. ಪ್ರತಿ 100ರಲ್ಲಿ 80 ರೈತರ ಬಳಿ 2 ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿ ಇದೆ ಎಂದರೆ ದೇಶದ ರೈತ ಒಂದು ರೀತಿಯಲ್ಲಿ ಅತಿ ಸಣ್ಣ ರೈತನಾಗಿದ್ದಾನೆ ಎನ್ನಬಹುದು. ದೇಶದಲ್ಲಿ ಈ ಮೊದಲು ರೂಪಿಸಲ್ಪಟ್ಟ ನೀತಿಗಳು ಈ ಸಣ್ಣ ರೈತರಿಗೆ ದೊರಕಬೇಕಿದ್ದ ಪ್ರಾಧಾನ್ಯತೆಯನ್ನು ನೀಡಿಲ್ಲ. ಈಗ ದೇಶದಲ್ಲಿ ಇದೇ ಸಣ್ಣ ರೈತರನ್ನು ಗಮನದಲ್ಲಿರಿಸಿಕೊಂಡು ಹಂತ ಹಂತವಾಗಿ ಕೃಷಿ ನೀತಿಯಲ್ಲಿ ಸುಧಾರಣೆ ಮಾಡಲಾಗುತ್ತಿದೆ. ಫಸಲ್ ಬಿಮಾ ಯೋಜನೆಯಲ್ಲಿನ ಸುಧಾರಣೆಯಾಗಿರಬಹುದು, ಎಂಎಸ್ಪಿಯನ್ನು 1.5 ಪಟ್ಟು ಹೆಚ್ಚಿಸುವ ಮಹತ್ವಪೂರ್ಣ ನಿರ್ಣಯವಿರಬಹುದು, ಸಣ್ಣ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲ ಒದಗಿಸುವ ವ್ಯವಸ್ಥೆ ಇರಬಹುದು, ಸೌರಶಕ್ತಿಯನ್ನು ಕೃಷಿ ಭೂಮಿಗೆ ಒಯ್ಯುವ ಯೋಜನೆ ಇರಬಹುದು, ರೈತ ಉತ್ಪಾದಕರ ಸಂಘ FPO ಆಗಿರಬಹುದು. ಈ ಎಲ್ಲ ಪ್ರಯತ್ನಗಳು ಸಣ್ಣ ರೈತರ ಶಕ್ತಿಯನ್ನು ವೃದ್ಧಿಸುತ್ತವೆ. ಮುಂಬರುವ ದಿನಗಳಲ್ಲಿ ತಾಲ್ಲೂಕು ಹಂತದಲ್ಲಿಯೂ ವೇರ್ಹೌಸ್ನ ಸೌಲಭ್ಯ ಒದಗಿಸುವ ಅಭಿಯಾನವನ್ನು ನಡೆಸಲಾಗುವುದು. ಪ್ರತಿ ಸಣ್ಣ ರೈತರ ಚಿಕ್ಕ ಚಿಕ್ಕ ಸಾಲಗಳನ್ನು ಗಮನದಲ್ಲಿರಿಸಿಕೊಂಡು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೊಳಿಸಿದ್ದೇವೆ. 10 ಕೋಟಿಗೂ ಹೆಚ್ಚಿನ ರೈತ ಪರಿವಾರಗಳ ಬ್ಯಾಂಕ್ ಖಾತೆಗೆ ಇಲ್ಲಿಯವರೆಗೆ 1.5 ಲಕ್ಷ ಕೋಟಿಗೂ ಹೆಚ್ಚಿನ ಮೊತ್ತವನ್ನು ನೇರವಾಗಿ ಜಮೆ ಮಾಡಲಾಗಿದೆ. ಛೋಟಾ ಕಿಸಾನ್ ಬನೆ ದೇಶ್ ಕಿ ಶಾನ್ ಎಂಬುದೇ ನಮ್ಮ ಕನಸು, ನಮ್ಮ ಮಂತ್ರ, ನಮ್ಮ ಸಂಕಲ್ಪ. ಮುಂದಿನ ವರ್ಷಗಳಲ್ಲಿ ನಮ್ಮ ದೇಶದ ಸಣ್ಣ ರೈತರ ಸಾಮೂಹಿಕ ಶಕ್ತಿಯನ್ನು ಇನ್ನಷ್ಟು ವೃದ್ಧಿಸಬೇಕಿದೆ, ಹೊಸ ಸೌಕರ್ಯಗಳನ್ನು ಒದಗಿಸಬೇಕಿದೆ. ಇಂದು ದೇಶದ 70ಕ್ಕಿಂತಲೂ ಹೆಚ್ಚಿನ ರೈಲು ಮಾರ್ಗಗಳಲ್ಲಿ ಕಿಸಾನ್ ರೈಲು ಚಲಿಸುತ್ತಿದೆ. ಸಣ್ಣ ರೈತರು ಈ ಆಧುನಿಕ ವ್ಯವಸ್ಥೆಯ ಸಹಾಯದಿಂದ ತಮ್ಮ ಕೃಷಿ ಉತ್ಪನ್ನಗಳನ್ನು ದೇಶದ ವಿವಿಧ ಭಾಗಗಳಿಗೆ ಕಡಿಮೆ ವೆಚ್ಚದಲ್ಲಿ ಸಾಗಿಸಲು ಸಾಧ್ಯವಾಗುತ್ತಿದೆ. ಕಮಲಂ, ಕಿತ್ತಳೆ, ಭೂತ್ ಜಲೋಕಿಯಾ, ನಾಗಾಲ್ಯಾಂಡ್ನಲ್ಲಿ ಬೆಳೆಯುವ ಮೆಣಸಿನಕಾಯಿ, ಶಾಹಿ ಲಿಚ್ಚಿ, ಅರಿಶಿಣ, ಕರಿ ಅಕ್ಕಿಯಂತಹ ಹಲವಾರು ಉತ್ಪನ್ನಗಳನ್ನು ಜಗತ್ತಿನ ಹಲವು ಭಾಗಗಳಿಗೆ ತಲುಪಿಸಲಾಗುತ್ತಿದೆ. ಭಾರತದ ಮಣ್ಣಿನಲ್ಲಿ ಬೆಳೆದ ಬೆಳೆಗಳ ಸುಗಂಧ ಜಗತ್ತಿನ ವಿವಿಧ ದೇಶಗಳಿಗೆ ಪಸರಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಭಾರತದ ಹೊಲಗಳಲ್ಲಿ ಬೆಳೆದ ತರಕಾರಿಗಳು ಮತ್ತು ಧಾನ್ಯಗಳು ಜಗತ್ತಿನ ಸ್ವಾದವಾಗುತ್ತಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಾಮಿತ್ವ ಯೋಜನೆಯು ಗ್ರಾಮಗಳ ಸಾಮರ್ಥ್ಯ ವೃದ್ಧಿಯಾಗುತ್ತಿರುವುದಕ್ಕೆ ಒಂದು ಉದಾಹರಣೆಯಾಗಿದೆ. ಹಳ್ಳಿಗಳಲ್ಲಿ ಭೂಮಿಯ ಮೌಲ್ಯಕ್ಕೆ ಯಾವ ಸ್ಥಿತಿ ಇದೆ ಎಂಬುದನ್ನು ನಾವೆಲ್ಲರೂ ತಿಳಿದಿದ್ದೇವೆ. ತಾನೇ ಸ್ವತಃ ಮಾಲೀಕನಾದರೂ ಸಹ ರೈತನಿಗೆ ಜಮೀನಿನ ಮೇಲೆ ಬ್ಯಾಂಕ್ ಸಾಲ ದೊರೆಯುತ್ತಿರಲಿಲ್ಲ. ಏಕೆಂದರೆ ಗ್ರಾಮಗಳಲ್ಲಿ ಭೂಮಿಯ ಕಾಗದ ಪತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ತಲೆಮಾರುಗಳಿಂದ ಯಾವ ಕೆಲಸವೂ ನಡೆದಿಲ್ಲ. ಇದಕ್ಕೆ ಯಾವ ಉಪಾಯವೂ ಜನರ ಬಳಿ ಇರಲಿಲ್ಲ. ಸ್ವಾಮಿತ್ವ ಯೋಜನೆ ಇಂದು ಈ ಸ್ಥಿತಿಯನ್ನು ಬದಲಿಸುವ ಕಾರ್ಯ ಮಾಡುತ್ತಿದೆ. ಇಂದು ಹಳ್ಳಿಗಳಲ್ಲಿಯೂ ಮನೆಗಳಲ್ಲಿಯೂ ಪ್ರತಿ ಜಮೀನಿನ ನಕ್ಷೆಯನ್ನು ಡ್ರೋನ್ ಮೂಲಕ ಸಿದ್ಧಪಡಿಸಲಾಗುತ್ತಿದೆ. ಹಳ್ಳಿಗಳ ಜಮೀನಿನ ದತ್ತಾಂಶ ಮತ್ತು ಕಾಗದ ಪತ್ರಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತಿದೆ. ಇದರಿಂದ ಹಳ್ಳಿಗಳಲ್ಲಿನ ಜಮೀನು ವಿವಾದಗಳಷ್ಟೇ ಪರಿಹರಿಸಲ್ಪಡದೆ ಹಳ್ಳಿಗಳ ಜನತೆಗೆ ಬ್ಯಾಂಕುಗಳಿಂದ ಸುಲಭವಾಗಿ ಸಾಲ ದೊರೆಯುವ ವ್ಯವಸ್ಥೆಯೂ ಉಂಟಾಗಿದೆ. ಗ್ರಾಮದ ಬಡವನ ಜಮೀನು ವಿವಾದದ ಕೇಂದ್ರವಾಗದೆ ವಿಕಾಸದ ಆಧಾರವಾಗುವ ದಿಕ್ಕಿನಲ್ಲಿ ದೇಶ ಮುನ್ನಡೆಯುತ್ತಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಾಮಿ ವಿವೇಕಾನಂದರು ತಾಯಿ ಭಾರತೀಯ ಭವ್ಯತೆಯನ್ನು ಕಣ್ಮುಂದೆ ಕಲ್ಪಿಸಿಕೊಂಡು ಭಾರತದ ಭವಿಷ್ಯದ ಬಗ್ಗೆ ಮಾತನಾಡುವಾಗ ಸಾಧ್ಯವಾದಷ್ಟೂ ಅತೀತವನ್ನು ಗಮನಿಸು, ಹಿಂದೆ ಹರಿಯುತ್ತಿರುವ ಚಿರನೂತನ ಝರಿಯ ಜಲಪಾನ ಮಾಡಿದ ನಂತರ ಮುಂದೆ ನೋಡು, ಮುನ್ನಡೆ, ಭಾರತವನ್ನು ಹಿಂದೆಂದಿಗಿಂತಲೂ ಹೆಚ್ಚು ಉಜ್ವಲ, ಮಹಾನ್, ಶ್ರೇಷ್ಠ ರಾಷ್ಟ್ರವಾಗಿಸು ಎಂದಿದ್ದಾರೆ. ಸ್ವಾತಂತ್ರ್ಯದ 75ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ದೇಶದ ಅಸೀಮ ಸಾಮರ್ಥ್ಯದಲ್ಲಿ ನಂಬುಗೆ ಇರಿಸಿ ಮುನ್ನಡೆಯುವುದು ನಮ್ಮ ಜವಾಬ್ದಾರಿಯಾಗಿದೆ. ಮುಂದಿನ ತಲೆಮಾರಿಗಾಗಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲು,
ಜಾಗತಿಕ ಮಟ್ಟದ ಉತ್ಪನ್ನಗಳ ತಯಾರಿಕೆಗಾಗಿ, ಅತ್ಯಾಧುನಿಕ ಆವಿಷ್ಕಾರಗಳಿಗಾಗಿ, ಹೊಸ ಯುಗದ ತಂತ್ರಜ್ಞಾನಕ್ಕಾಗಿ ನಾವು ಒಗ್ಗೂಡಿ ಕೆಲಸ ಮಾಡಬೇಕಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಆಧುನಿಕ ಮೂಲಸೌಕರ್ಯಗಳೇ ಆಧುನಿಕ ವಿಶ್ವದಲ್ಲಿ ಪ್ರಗತಿಯ ಬುನಾದಿಯಾಗಿವೆ. ಇದು ಮಧ್ಯಮ ವರ್ಗದ ಅವಶ್ಯಕತೆ ಹಾಗೂ ಆಕಾಂಕ್ಷೆಗಳನ್ನು ಪೂರೈಸುತ್ತದೆ. ದುರ್ಬಲ ಮೂಲಸೌಕರ್ಯಗಳಿಂದ ವಿಕಾಸದ ವೇಗಕ್ಕೂ ನಗರದ ಮಧ್ಯಮ ವರ್ಗದವರಿಗೂ ಬಹುದೊಡ್ಡ ನಷ್ಟ ಉಂಟಾಗುತ್ತದೆ. ಇದೇ ಕಾರಣದಿಂದ ಜಲ, ನೆಲ, ನಭ ಈ ಎಲ್ಲ ಕ್ಷೇತ್ರಗಳಲ್ಲಿ ದೇಶ ಅಸಾಧಾರಣ ವೇಗ ಮತ್ತು ಪರಿಮಾಣದಲ್ಲಿ ಕೆಲಸ ಮಾಡಿ ತೋರಿದೆ. ಹೊಸ ಜಲಮಾರ್ಗಗಳು, ಹೊಸ ಸ್ಥಾನಗಳಿಗೆ ಸೀಪ್ಲೇನ್ ಮೂಲಕ ಸಂಪರ್ಕ ಕಲ್ಪಿಸಿದ ಕಾರಣ ದೇಶ ಬಹಳ ವೇಗವಾಗಿ ಮುನ್ನಡೆಯುತ್ತಿದೆ. ಭಾರತೀಯ ರೈಲ್ವೆ ಕೂಡ ಅತ್ಯಂತ ವೇಗವಾಗಿ ಆಧುನೀಕರಣಗೊಳ್ಳುತ್ತಿದೆ. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು 75 ವಾರಗಳವರೆಗೆ ಆಚರಿಸುವ ಸಂಕಲ್ಪವನ್ನು ಕೈಗೊಂಡಿರುವುದು ನಿಮಗೆಲ್ಲ ತಿಳಿದಿರಬಹುದು. ಅಮೃತ ಮಹೋತ್ಸವದ ಆಚರಣೆ 2021ರ ಮಾರ್ಚ್ 12ರಿಂದ ಆರಂಭವಾಗಿದ್ದು 2023ರ ಆಗಸ್ಟ್ 15ರವರೆಗೆ ಮುಂದುವರಿಯಲಿದೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ 75 ವಾರಗಳಲ್ಲಿ 75 ವಂದೇ ಭಾರತ್ ರೈಲುಗಳು ದೇಶದ ಪ್ರತಿ ಭಾಗಕ್ಕೂ ಸಂಪರ್ಕ ಕಲ್ಪಿಸಲಿವೆ. ದೇಶದಲ್ಲಿ ಹೊಸ ವಿಮಾನ ನಿಲ್ದಾಣಗಳ ಕ್ಷಿಪ್ರಗತಿಯ ನಿರ್ಮಾಣ ಮತ್ತು ಉಡಾನ್ ಯೋಜನೆಯಡಿ ದೇಶದ ದೂರದ ಪ್ರದೇಶಗಳಿಗೂ ಸಂಪರ್ಕ ಕಲ್ಪಿಸುತ್ತಿರುವುದು ಅಭೂತಪೂರ್ವವಾಗಿದೆ. ಉತ್ತಮ ವೈಮಾನಿಕ ಪ್ರಯಾಣದ ಸೌಲಭ್ಯ ದೇಶದ ಜನತೆಯ ಕನಸುಗಳಿಗೆ ರೆಕ್ಕೆ ಮೂಡಿಸುತ್ತಿದೆ. ಪ್ರಿಯ ದೇಶಬಾಂಧವರೇ, ಭಾರತಕ್ಕೆ ಆಧುನಿಕ ಮೂಲಭೂತ ಸೌಕರ್ಯಗಳ ಜೊತೆಗೆ ಸಮಗ್ರ ಮತ್ತು ಪರಿಪೂರ್ಣ ವಿಧಾನವನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಮುಂಬರುವ ದಿನಗಳಲ್ಲಿ ಭಾರತ ಪ್ರಧಾನಮಂತ್ರಿ ಗತಿ ಶಕ್ತಿ ರಾಷ್ಟ್ರೀಯ ಪ್ರಧಾನ ಯೋಜನೆಯನ್ನು ಕೋಟ್ಯಾಂತರ ನಾಗರಿಕರ ಮುಂದಿಡಲಿದೆ. ಅದನ್ನು ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು. 100 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಈ ಯೋಜನೆಯು ಲಕ್ಷಾಂತರ ಯುವಜನತೆಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡಲಿದೆ. ಗತಿಶಕ್ತಿ ನಮ್ಮ ದೇಶಕ್ಕೆ ಒಂದು ಬಹುದೊಡ್ಡ ರಾಷ್ಟ್ರೀಯ ಯೋಜನೆಯಾಗಿದ್ದು ಸಮಗ್ರ ಅಳವಡಿಕೆಗೆ ನಾಂದಿ ಹಾಡಲಿದೆ. ನಮ್ಮ ಆರ್ಥಿಕತೆಗೆ ಸಮಗ್ರ ಮತ್ತು ಸಂಪೂರ್ಣ ರಹದಾರಿಯನ್ನು ಕಲ್ಪಿಸಲಿದೆ. ಪ್ರಸ್ತುತ ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಸಾಮರಸ್ಯವಿಲ್ಲ. ಭವಿಷ್ಯದಲ್ಲಿ ಗತಿಶಕ್ತಿಯು ಈ ಎಲ್ಲ ಅಡೆತಡೆಗಳನ್ನು ತೊಡೆದುಹಾಕಲಿದೆ. ಇದರಿಂದ ಸಾಮಾನ್ಯ ನಾಗರಿಕರಿಗೆ ಪ್ರವಾಸದ ಸಮಯ ಕಡಿಮೆಯಾಗಲಿದ್ದು ಔದ್ಯಮಿಕ ಉತ್ಪಾದನೆ ಹೆಚ್ಚಲಿದೆ. ಗತಿಶಕ್ತಿ ನಮ್ಮ ಸ್ಥಳೀಯ ಉತ್ಪಾದಕರಿಗೆ ಜಾಗತಿಕವಾಗಿ ಸ್ಪರ್ಧಿಸಲು ನೆರವಾಗಲಿದೆ. ಇದರಿಂದ ಭವಿಷ್ಯದ ಆರ್ಥಿಕ ವಲಯದಲ್ಲಿ ಹೊಸ ಸಂಭಾವ್ಯತೆಗಳು ಹೆಚ್ಚಲಿವೆ. ಅಮೃತ ಘಳಿಗೆಯ ಈ ದಶಕದಲ್ಲಿ ಗತಿಶಕ್ತಿ ಭಾರತದ ಕಾಯಕಲ್ಪಕ್ಕೆ ಆಧಾರ ಸ್ತಂಭವಾಗಲಿದೆ. ಪ್ರಿಯ ದೇಶಬಾಂಧವರೇ, ವಿಕಾಸದ ಪಥದಲ್ಲಿ ಮುನ್ನಡೆಯುತ್ತಿರುವ ಭಾರತ ತನ್ನ ಉತ್ಪಾದನೆ ಮತ್ತು ರಫ್ತಿನ ಪ್ರಮಾಣ ಎರಡನ್ನೂ ಹೆಚ್ಚಿಸಬೇಕಿದೆ. ಕೆಲ ದಿನಗಳ ಹಿಂದೆ ಭಾರತ ಪ್ರಥಮ ಸ್ವದೇಶಿ ಸರಕು ಸಾಗಣೆ ಹಡಗು INS ವಿಕ್ರಾಂತ್ ಅನ್ನು ಪ್ರಾಯೋಗಿಕವಾಗಿ ಸಮುದ್ರಕ್ಕಿಳಿಸಿದೆ ಎಂಬುದು ನಿಮಗೆಲ್ಲ ತಿಳಿದಿದೆ. ಭಾರತ ತನ್ನದೇ ಯುದ್ಧ ವಿಮಾನಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸುತ್ತಿದೆ. ಗಗನಯಾನಿಗಳೂ ಕೂಡ ಅಂತರಿಕ್ಷದಲ್ಲಿ ಭಾರತದ ಧ್ವಜ ಹಾರಿಸಲು ಸಿದ್ಧಗೊಳ್ಳುತ್ತಿದ್ದಾರೆ. ಸ್ವದೇಶಿ ಉತ್ಪಾದನೆಯು ನಮ್ಮ ಸಾಮರ್ಥ್ಯದ ಮೇಲೆ ಬೆಳಕು ಚೆಲ್ಲುತ್ತಿದೆ. ಕರೋನಾ ನಂತರ ಉದ್ಭವಿಸಿದ ಆರ್ಥಿಕ ಪರಿಸ್ಥಿತಿಯಲ್ಲಿ ಮೇಕ್ ಇನ್ ಇಂಡಿಯಾ ಸ್ಥಾಪಿಸಿ ದೇಶದಲ್ಲಿ ಉತ್ಪಾದನಾ ವಲಯಕ್ಕೆ ಪ್ರೋತ್ಸಾಹ ಧನ ಘೋಷಿಸಲಾಗಿದೆ. ಈ ಯೋಜನೆಯಲ್ಲಿ ಕಂಡುಬರುತ್ತಿರುವ ಬದಲಾವಣೆಗೆ ಎಲೆಕ್ಟ್ರಾನಿಕ್ ಉತ್ಪಾದನಾ ವಲಯ ಉದಾಹರಣೆಯಾಗಿದೆ. 7 ವರ್ಷಗಳ ಹಿಂದೆ ಸುಮಾರು 8 ಬಿಲಿಯನ್ ಮೌಲ್ಯದ ಮೊಬೈಲ್ ಫೋನುಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದ ನಾವು ಇಂದು $3 ಬಿಲಿಯನ್ ಮೌಲ್ಯದ ಮೊಬೈಲ್ ಫೋನ್ಗಳನ್ನು ರಫ್ತು ಮಾಡುತ್ತಿದ್ದೇವೆ. ಇಂದು ನಮ್ಮ ಉತ್ಪಾದನಾ ವಲಯದ ವೇಗ ಹೆಚ್ಚುತ್ತಿದ್ದಂತೆ ಭಾರತದಲ್ಲಿ ಉತ್ಪಾದಿಸಲಾಗುತ್ತಿರುವ ವಸ್ತುಗಳು ಜಾಗತಿಕ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಮತ್ತು ಸಾಧ್ಯವಾದರೆ ಅದಕ್ಕಿಂತಲೂ ಉತ್ತಮ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಸಿದ್ಧತೆ ಮಾಡಿಕೊಳ್ಳಬೇಕಿದೆ. ಜಾಗತಿಕ ಮಾರುಕಟ್ಟೆಯನ್ನು ಗುರಿಯಾಗಿ ಇರಿಸಿಕೊಳ್ಳಬೇಕಿದೆ. ನೀವು ಉತ್ಪಾದಿಸಿ ರಫ್ತು ಮಾಡುವ ಪ್ರತಿ ಉತ್ಪನ್ನವೂ ನಿಮ್ಮ ಕಂಪನಿ ತಯಾರಿಸಿದ ಒಂದು ಭಾಗ ಮಾತ್ರವಲ್ಲ, ಅದರೊಂದಿಗೆ ಭಾರತದ ಅಸ್ಮಿತೆ,
ಪ್ರತಿಷ್ಠೆ, ಕೋಟ್ಯಾಂತರ ಭಾರತೀಯರ ವಿಶ್ವಾಸವೂ ಸೇರಿದೆ ಎಂಬುದನ್ನು ದೇಶದ ಎಲ್ಲ ಉತ್ಪಾದಕರು ಎಂದಿಗೂ ಮರೆಯಬಾರದು ಎಂದು ಆಗ್ರಹಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಆದ್ದರಿಂದಲೇ ನಾನು ಪ್ರತಿಯೊಬ್ಬ ಉದ್ಯಮಿಗೂ ಹೇಳುವುದೇನೆಂದರೆ, ನಿಮ್ಮ ಪ್ರತಿ ಉತ್ಪನ್ನವೂ ಭಾರತದ ರಾಯಭಾರಿಯಾಗಿದೆ. ಅದು ಉಪಯುಕ್ತವಾಗಿರುವವರೆಗೂ ಅದನ್ನು ಬಳಸುವ ಪ್ರತಿಯೊಬ್ಬನೂ ಇದು ಮೇಡ್ ಇನ್ ಇಂಡಿಯಾ ಎಂದು ಹೆಮ್ಮೆಯಿಂದ ಹೇಳಬಲ್ಲ. ಈ ಪ್ರವೃತ್ತಿ ಮೂಡಬೇಕಿದೆ. ಈಗ ನಿಮ್ಮ ಮನದಲ್ಲಿ ವಿಶ್ವ ಮಾರುಕಟ್ಟೆಯಲ್ಲಿ ಪಸರಿಸುವ ಕನಸು ಮೂಡಬೇಕಿದೆ. ಈ ಕನಸನ್ನು ನನಸಾಗಿಸಲು ಸರ್ಕಾರ ಎಲ್ಲ ರೀತಿಯಿಂದಲೂ ನಿಮ್ಮ ಜೊತೆಗಿದೆ. ಪ್ರಿಯ ದೇಶಬಾಂಧವರೇ, ಇಂದು ದೇಶದ ವಿವಿಧ ವಲಯಗಳು ಮತ್ತು ಸಣ್ಣ ಪುಟ್ಟ ನಗರಗಳಲ್ಲಷ್ಟೇ ಅಲ್ಲದೆ 2ನೇ ಮತ್ತು 3ನೇ ಹಂತದ ನಗರಗಳಲ್ಲೂ ಹೊಸ ಹೊಸ ಸ್ಟಾರ್ಟಪ್ಗಳು ಆರಂಭವಾಗುತ್ತಿವೆ. ಭಾರತೀಯ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರವೇಶಿಸಲು ಇವರ ಪಾತ್ರ ಬಹು ಮಹತ್ವದ್ದಾಗಿದೆ. ಸರ್ಕಾರ ಈ ಸ್ಟಾರ್ಟಪ್ಗಳ ಸಂಪೂರ್ಣ ಬೆಂಬಲಕ್ಕೆ ನಿಂತಿದೆ. ಅವರಿಗೆ ಆರ್ಥಿಕ ನೆರವು ನೀಡುವುದರ ಜೊತೆಗೆ ತೆರಿಗೆ ವಿನಾಯಿತಿ ನಿಯಮಗಳನ್ನು ಸರಳೀಕರಣಗೊಳಿಸಲಾಗುತ್ತಿದೆ. ಕೊರೋನಾದ ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಾವಿರಾರು ಸ್ಟಾರ್ಟಪ್ಗಳು ಹುಟ್ಟಿಕೊಳ್ಳುತ್ತಿರುವುದನ್ನು ಮತ್ತು ಸಫಲವಾಗಿ ಮುಂದುವರಿಯುತ್ತಿರುವುದನ್ನು ನಾವು ಕಂಡಿದ್ದೇವೆ. ನಿನ್ನೆಯ ಸ್ಟಾರ್ಟಪ್ ಇಂದು ಬೃಹತ್ ಉದ್ಯಮವಾಗುತ್ತಿದೆ. ಇವುಗಳ ಮಾರುಕಟ್ಟೆ ಮೌಲ್ಯ ಸಾವಿರಾರು ಕೋಟಿ ರೂಪಾಯಿಗಳಿಗೆ ತಲುಪುತ್ತಿದೆ. ಇದು ದೇಶದಲ್ಲಿ ಹೊಸ ರೀತಿಯ ಉದ್ಯಮ ಪಥವನ್ನು ಸೃಷ್ಟಿಸುತ್ತಿದೆ. ತಮ್ಮ ವಿಶಿಷ್ಟ ಯೋಜನಾ ಶಕ್ತಿಯಿಂದ ಸ್ವಾವಲಂಬಿಗಳಾಗಿ ಮತ್ತು ವಿಶ್ವದೆಲ್ಲೆಡೆ ತಮ್ಮ ಛಾಪನ್ನು ಮೂಡಿಸುವ ಕನಸಿನೊಂದಿಗೆ ಮುಂದುವರಿಯುತ್ತಿವೆ. ಈ ದಶಕದಲ್ಲಿ ಭಾರತದ ಸ್ಟಾರ್ಟಪ್ಗಳು ಮತ್ತು ಸ್ಟಾರ್ಟ್ ಒನ್ ಇಕೋಸಿಸ್ಟಮ್ ಅನ್ನು ವಿಶ್ವದಲ್ಲೇ ಸರ್ವಶ್ರೇಷ್ಠವಾಗಿಸುವ ನಿಟ್ಟಿನಲ್ಲಿ ತಡೆರಹಿತವಾಗಿ ಕೆಲಸ ಮಾಡಬೇಕಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ದೊಡ್ಡ ಬದಲಾವಣೆಗಾಗಿ ರಾಜನೈತಿಕ ಇಚ್ಛಾಶಕ್ತಿಯ ಅವಶ್ಯಕತೆ ಇರುತ್ತದೆ. ಇಂದು ಭಾರತದಲ್ಲಿ ರಾಜನೈತಿಕ ಇಚ್ಛಾಶಕ್ತಿಯ ಕೊರತೆಯಿಲ್ಲ ಎಂಬುದಕ್ಕೆ ವಿಶ್ವವೇ ಸಾಕ್ಷಿಯಾಗಿದೆ. ಕ್ರಾಂತಿಯ ಸೃಷ್ಟಿಗೆ ಉತ್ತಮ ಮತ್ತು ಪರಿಣಿತ ಆಡಳಿತದ ಅವಶ್ಯಕತೆ ಇದೆ. ಭಾರತ ಇಂದು ಆಡಳಿತದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತಿದೆ ಎಂಬುದಕ್ಕೂ ವಿಶ್ವ ಸಾಕ್ಷಿಯಾಗಿದೆ. ಅಮೃತ ಘಳಿಗೆಯ ಈ ದಶಕದಲ್ಲಿ ಬದಲಾವಣೆಯ ಮುಂದಿನ ಹಂತದಲ್ಲಿ ಪ್ರಾಥಮಿಕವಾಗಿ ನಾಗರಿಕ ಸೇವಾ ವಲಯ ಸಮಾಜದ ಕೊನೆಯ ವ್ಯಕ್ತಿಯವರೆಗೆ ಯಾವುದೇ ಅಡೆತಡೆ ಇಲ್ಲದೆ ತಲುಪಲು ದೇಶದ ಸಮಗ್ರ ವಿಕಾಸಕ್ಕಾಗಿ ಜನಜೀವನದಲ್ಲಿ ಸರ್ಕಾರದ ಮತ್ತು ಸರ್ಕಾರಿ ಯೋಜನೆಗಳ ಅನಾವಶ್ಯಕ ಮೂಗು ತೂರಿಸುವಿಕೆಯನ್ನು ತಡೆಯಲೇಬೇಕಿದೆ. ಈ ಹಿಂದೆ ಸರ್ಕಾರ ಸ್ವತಃ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿತ್ತು. ಬಹುಶಃ ಆ ಕಾಲಘಟ್ಟದ ಅವಶ್ಯಕತೆ ಅದಾಗಿರಬಹುದು. ಆದರೆ ಈಗ ಕಾಲ ಬದಲಾಗಿದೆ. ಕಳೆದ 7 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಪ್ರಯತ್ನಗಳೂ ಸಾಗಿವೆ. ದೇಶದ ಜನರನ್ನು ಅನಾವಶ್ಯಕ ಕಾನೂನು ಜಾಲ ಮತ್ತು ಪ್ರಕ್ರಿಯೆಗಳಿಂದ ಮುಕ್ತಗೊಳಿಸಲಾಗುತ್ತಿದೆ. ಇಲ್ಲಿಯವರೆಗೂ ದೇಶದಲ್ಲಿದ್ದ ಹಲವು ಹಳೆಯ ಕಾನೂನುಗಳಿಗೆ ತಿಲಾಂಜಲಿ ನೀಡಲಾಗಿದೆ. ಕೊರೋನಾ ಸಂಕಷ್ಟದಲ್ಲಿಯೂ ಕೂಡ ಸರ್ಕಾರ 15,000ಕ್ಕಿಂತಲೂ ಹೆಚ್ಚು ಅನುಮೋದನೆಗಳಿಗೆ ಸ್ಪಂದಿಸಿದೆ. ಸಣ್ಣ ಪುಟ್ಟ ಸರ್ಕಾರಿ ಕಾರ್ಯಗಳಿಗೂ ಒಂದೇ ಮಾಹಿತಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಹಿಡಿದು ಪದೇ ಪದೇ ಓಡಾಡಬೇಕಿತ್ತು. 200 ವರ್ಷಗಳ ಹಿಂದಿನ ಒಂದು ಉದಾಹರಣೆಯನ್ನು ನೀಡಬಯಸುತ್ತೇನೆ. ಅಂದಿನ ಕಾನೂನಿನ ಪ್ರಕಾರ ನಮ್ಮ ದೇಶದ ನಾಗರಿಕರಿಗೆ ನಕ್ಷೆ ರೂಪಿಸುವ ಅಧಿಕಾರ ಇರಲಿಲ್ಲ. 1857ರಿಂದ ನಕ್ಷೆ ರೂಪಿಸಲು ಮುದ್ರಿಸಲು ಸರ್ಕಾರದ ಪರವಾನಗಿ ಬೇಕಿತ್ತು. ನಕ್ಷೆ ಕಳೆದು ಹೋದಲ್ಲಿ ಬಂಧಿಸುವ ಅವಕಾಶವೂ ಇತ್ತು. ಇಂದು ಪ್ರತಿ ಫೋನಿನಲ್ಲೂ ನಕ್ಷೆಯ ಆ್ಯಪ್ ಇದೆ. ಉಪಗ್ರಹಗಳ ಇಂತಹ ದೊಡ್ಡ ಲಭ್ಯತೆ ಇರುವಾಗ ಇಷ್ಟೊಂದು ಹಳೆಯ ಕಾನೂನಿನ ಅವಶ್ಯಕತೆ ನಮಗಿದೆಯೇ? ನಕ್ಷೆಯ ವಿಷಯವೇ ಇರಲಿ, ಅಂತರಿಕ್ಷದ ಬಗೆಗೇ ಇರಲಿ, ಮಾಹಿತಿ ತಂತ್ರಜ್ಞಾನ ಅಥವಾ BPO ಮಾತೇ ಆಗಿರಲಿ, ಅನೇಕ ವಲಯಗಳಲ್ಲಿ ಅಸಂಖ್ಯಾತ ನಿರ್ಬಂಧಗಳನ್ನು ನಾವು ಇಲ್ಲವಾಗಿಸಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಅನಗತ್ಯ ಕಾನೂನುಗಳಿಂದ ಮುಕ್ತಿ, ಸುಲಭ ಜೀವನ ಜೊತೆಗೆ ವ್ಯಾಪಾರವನ್ನು ಸುಲಭವಾಗಿ ನಡೆಸಲು ಇದು ಅತ್ಯಂತ ಅಗತ್ಯ. ನಮ್ಮ ದೇಶದ ಉದ್ಯೋಗ ಮತ್ತು ವ್ಯಾಪಾರಿ ರಂಗ ಈ ಬದಲಾವಣೆಯ ಅನುಭವ ಗುರುತಿಸುತ್ತಿದೆ. ಡಜನ್ಗಟ್ಟಲೆ ಕಾನೂನುಗಳು 4 ಪ್ರಮುಖ ವಿಭಾಗಗಳಲ್ಲಿ ಸರಳೀಕೃತಗೊಂಡಿವೆ. ತೆರಿಗೆ ಸಂಬಂಧಿ ವ್ಯವಸ್ಥೆಗಳನ್ನೂ ಸರಳೀಕೃತಗೊಳಿಸಲಾಗಿದೆ. ಈ ರೀತಿಯ ಸುಧಾರಣೆ
ಕೇವಲ ಸರ್ಕಾರಕ್ಕಷ್ಟೇ ಸೀಮಿತವಾಗಿಲ್ಲ. ಗ್ರಾಮ ಪಂಚಾಯಿತಿ, ನಗರ ನಿಗಮಗಳು ಹಾಗೂ ಪಾಲಿಕೆಯವರೆಗೂ ತಲುಪಿದಲ್ಲಿ ದೇಶದ ಪ್ರತಿ ವ್ಯವಸ್ಥೆಯನ್ನು ಎಲ್ಲರೂ ಕೂಡಿ ಮಾಡಬಹುದಾಗಿದೆ. ಕೇಂದ್ರ ಅಥವಾ ರಾಜ್ಯ ಎಲ್ಲ ವಿಭಾಗಗಳಲ್ಲಿ ನಾನು ಹೇಳುತ್ತಿದ್ದೇನೆ, ತಮ್ಮ ತಮ್ಮ ನಿಯಮಗಳ ಸಮೀಕ್ಷಾ ಅಭಿಯಾನ ಕೈಗೊಳ್ಳಿ. ಪ್ರತಿಯೊಂದು ನಿಯಮ, ಪ್ರತಿಯೊಂದು ಪ್ರಕ್ರಿಯೆ ಎಲ್ಲೆಲ್ಲಿ ನಾಗರಿಕರಿಗೆ ತೊಡಕಾಗಿದೆಯೋ, ಒಂದು ಹೊರೆಯಾಗಿ ಸಮಸ್ಯೆಯಾಗಿದೆಯೋ ಅದನ್ನು ನಾವು ದೂರ ಮಾಡಲೇಬೇಕು. ನನಗೆ ಅರಿವಿದೆ, ಕಳೆದ 70-75 ವರ್ಷಗಳಿಂದ ಜಮೆಯಾಗಿರುವುದನ್ನು ಒಂದು ದಿನದಲ್ಲಿ ಅಥವಾ ಒಂದು ವರ್ಷದಲ್ಲಿ ಹೋಗಲಾಡಿಸಲಾಗದು. ಆದರೆ ಮನಸ್ಸಿಟ್ಟು ಕೆಲಸ ಪ್ರಾರಂಭಿಸಿದಲ್ಲಿ ನಾವು ಖಂಡಿತ ಇದನ್ನು ಕಾರ್ಯಸಾಧು ಮಾಡಬಹುದಾಗಿದೆ. ಪ್ರೀತಿಯ ನಾಗರಿಕ ಬಂಧುಗಳೇ, ಈ ಆಲೋಚನೆಯೊಂದಿಗೆ ಸರ್ಕಾರ ಆಡಳಿತದಲ್ಲಿ ಜನಕೇಂದ್ರಿತ ದೃಷ್ಟಿಕೋನ ಹೆಚ್ಚಿಸಲು, ಸಾಮರ್ಥ್ಯ ವೃದ್ಧಿಸಲು ಮಿಷನ್ ಕರ್ಮಯೋಗಿ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಮಿಷನ್ ಅನ್ನು ಸರ್ಕಾರ ಆರಂಭಿಸಿದೆ. ಪ್ರೀತಿಯ ನಾಗರಿಕ ಬಂಧುಗಳೇ, ಕೌಶಲ್ಯ ಮತ್ತು ಸಾಮರ್ಥ್ಯದಿಂದ ತುಂಬಿರುವ ಈ ಮಣ್ಣಿಗಾಗಿ ಏನಾದರೂ ಸಾಧಿಸುವ ಭಾವನೆಯತ್ತ ಯುವಜನರನ್ನು ಸನ್ನದ್ಧಗೊಳಿಸುವ ದೊಡ್ಡ ಭೂಮಿಕೆ ಇದಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣದ ಭೂಮಿಕೆ ಅತಿ ಮಹತ್ವಪೂರ್ಣದ್ದಾಗಿದೆ. 21ನೇ ಶತಮಾನದ ಅಗತ್ಯಗಳನ್ನು ಪೂರೈಸುವ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಈಗ ನಮ್ಮ ಕೈಯಲ್ಲಿದೆ. ಈಗ ನಮ್ಮ ಮಕ್ಕಳಿಗೆ ಯಾವುದೇ ಕೌಶಲ್ಯದ ಕೊರತೆಯಿಂದ ಹಿನ್ನಡೆಯಾಗದು, ಇಲ್ಲವೇ ಯಾವುದೇ ಭಾಷೆಯ ಅಡಚಣೆ ಅವರನ್ನು ಬಾಧಿಸದು. ದುರ್ಭಾಗ್ಯವಶಾತ್ ಭಾಷಾ ವಿಷಯದಲ್ಲಿ ದೇಶದಲ್ಲಿ ದೊಡ್ಡ ವಿಭಜನೆ ಕಂಡುಬರುತ್ತಿದೆ. ಭಾಷೆಯ ಕಾರಣದಿಂದ ಬಹುದೊಡ್ಡ ಪ್ರತಿಭೆಗಳನ್ನು ಪಂಜರದೊಳಗೆ ಬಂಧಿಸಿಬಿಟ್ಟಿದ್ದೇವೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದ ಜನ ಮುಂದೆ ಬರಲು ಈಗ ಸಾಧ್ಯವಾಗುತ್ತಿದೆ. ಅವರ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚುತ್ತಿದೆ. ಬಡವನ ಮಗಳು, ಬಡವನ ಮಗ ಮಾತೃಭಾಷೆಯಲ್ಲಿ ಓದಿ ವೃತ್ತಿಪರರಾಗುತ್ತಾರೆ. ಅವರವರ ಸಾಮರ್ಥ್ಯಕ್ಕೆ ನ್ಯಾಯ ಸಿಗುತ್ತದೆ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬಡತನದ ವಿರುದ್ಧ ಸಮರಕ್ಕೆ ಸಾಧನವೇ ಭಾಷೆ ಎಂದು ನಾನು ನಂಬುತ್ತೇನೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯು ಒಂದು ವಿಧದಲ್ಲಿ ಬಡತನದ ವಿರುದ್ಧ ಹೋರಾಟಕ್ಕೆ ಒಂದು ಹೊಸ ಶಸ್ತ್ರವಾಗಿ ನೆರವಿಗೆ ಬರಲಿದೆ. ಬಡತನದ ವಿರುದ್ಧದ ಸಮರವನ್ನು ಗೆಲ್ಲಲು ಮಾತೃಭಾಷಾ ಶಿಕ್ಷಣವೇ ಆಧಾರವಾಗಿದೆ. ಇದೇ ಮಾತೃಭಾಷೆಯ ಪ್ರತಿಷ್ಠೆ, ಇದೇ ಮಾತೃಭಾಷೆಯ ಮಹತ್ವ. ನನಗೆ ಅನುಭವವಾಗಿದೆ. ಕ್ರೀಡಾಂಗಣದಲ್ಲಿ ಭಾಷೆ ಒಂದು ಅಡ್ಡಿಯಾಗದು. ಅದರ ಪರಿಣಾಮ ನೋಡಿದ್ದೇವೆ. ನಮ್ಮ ಯುವಜನರು ಆಟವಾಡುತ್ತಿದ್ದಾರೆ, ಅರಳುತ್ತಿದ್ದಾರೆ. ಇನ್ನು ಮುಂದೆ ಜೀವನದ ಇತರ ವಲಯಗಳಲ್ಲೂ ಇಂತಹದೇ ಅನುಭವಗಳನ್ನು ನಾವು ನೋಡಲಿದ್ದೇವೆ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಇನ್ನೊಂದು ವಿಶೇಷ ಎಂದರೆ, ಪಠ್ಯೇತರ ಚಟುವಟಿಕೆಯ ಬದಲಾಗಿ ಮುಖ್ಯವಾಹಿನಿಗೆ ಕ್ರೀಡೆಯನ್ನು ತರಲಾಗಿದೆ. ಜೀವನವನ್ನು ಮುಂದುವರೆಸಲು ಯಾವ ಯಾವ ಪ್ರಭಾವಿ ಮಾಧ್ಯಮಗಳಿವೆ, ಅವುಗಳಲ್ಲಿ ಕ್ರೀಡೆಯೂ ಒಂದಾಗಿದೆ. ಜೀವನದ ಪರಿಪೂರ್ಣತೆಗಾಗಿ ಆಟೋಟಗಳೂ ಇರುವುದೂ ಕೂಡ ಬಹಳ ಅತ್ಯವಶ್ಯ. ಒಂದು ಸಮಯದಲ್ಲಿ ಕ್ರೀಡೆ ಮುಖ್ಯಧಾರೆ ಆಗಿರಲಿಲ್ಲ. ಆಟ ಆಡ್ತಾನೇ ಇದ್ದರೆ ಜೀವನ ದುರ್ಭರವಾಗುತ್ತೆ ಎಂದು ಮಕ್ಕಳಿಗೆ ತಂದೆ ತಾಯಿಯರೂ ಹೇಳುತ್ತಿದ್ದರು. ಈಗ ದೇಶದಲ್ಲಿ ದೈಹಿಕ ಕ್ಷಮತೆ ಮತ್ತು ಕ್ರೀಡೆಯೆಡೆಗೆ ಒಂದು ಜಾಗೃತಿ ಮೂಡಿದೆ. ಈ ಬಾರಿ ಒಲಿಂಪಿಕ್ಸ್ನಲ್ಲೂ ನಾವು ನೋಡಿದ್ದೇವೆ, ಅನುಭವಿಸಿದ್ದೇವೆ. ಈ ಪರಿವರ್ತನೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ತಿರುವು. ಇಂದು ದೇಶದಲ್ಲಿ ಕ್ರೀಡೆಯಲ್ಲಿ ಪ್ರತಿಭೆ, ತಾಂತ್ರಿಕತೆ ಹಾಗೂ ವೃತ್ತಿಪರತೆಯನ್ನು ತರಲು ಯಾವ ಅಭಿಯಾನ ನಡೆಯುತ್ತಿದೆಯೋ ಅದನ್ನು ಈ ದಶಕದಲ್ಲಿ ಅದರ ವೇಗ ಮತ್ತಷ್ಟು ಹೆಚ್ಚಿಸಿ ವ್ಯಾಪಕಗೊಳಿಸಬೇಕಾಗಿದೆ. ಇದು ದೇಶದ ಗೌರವದ ವಿಷಯ. ಶಿಕ್ಷಣ ಅಥವಾ ಕ್ರೀಡೆ ಯಾವುದೇ ಇರಲಿ, ಮಂಡಳಿಯ ಫಲಿತಾಂಶವಿರಲಿ, ಒಲಿಂಪಿಕ್ಸ್ನ ಅಂಗಳವೇ ಇರಲಿ, ನಮ್ಮ ಹೆಣ್ಣು ಮಕ್ಕಳು ಅಭೂತಪೂರ್ವ ಪ್ರದರ್ಶನವನ್ನು ಜಾಹೀರುಗೊಳಿಸಿದ್ದಾರೆ. ಇಂದು ನಮ್ಮ ದೇಶದ ಹೆಣ್ಣು ಮಕ್ಕಳು ತಮ್ಮ ಸ್ಥಾನವನ್ನು ಪಡೆದುಕೊಳ್ಳಲು ಆತುರರಾಗಿದ್ದಾರೆ. ಪ್ರತಿ ವೃತ್ತಿ ಮತ್ತು ಕಾರ್ಯಕ್ಷೇತ್ರಗಳಲ್ಲಿ ಮಹಿಳೆಯರ ಸಮಾನ ಸಹಭಾಗಿತ್ವವನ್ನು ನಾವು ಸುನಿಶ್ಚಿತಗೊಳಿಸಬೇಕಾಗಿದೆ. ರಸ್ತೆಯಿಂದ ಆದಿಯಾಗಿ ಎಲ್ಲೆಡೆ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಗೌರವ ಭಾವನೆ ಮೂಡಬೇಕು. ಹೀಗಾಗಿ ದೇಶದ ಶಾಸನ ವ್ಯವಸ್ಥೆ, ಕಾನೂನು ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ನಾಗರಿಕರೂ ಕೂಡ ತಮ್ಮ 100% ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ. ಈ ಸಂಕಲ್ಪವನ್ನು ನಾವು ಸ್ವಾತಂತ್ರ್ಯದ 75ನೇ ವರ್ಷದ ಸಂಕಲ್ಪವನ್ನಾಗಿಸಬೇಕಾಗಿದೆ. ಇಂದು
ಈ ಸಂತಸವನ್ನು ದೇಶವಾಸಿಗಳೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಸೈನಿಕ ಶಾಲೆಗಳಲ್ಲಿ ಓದಲು ಬಯಸಿ ನನಗೆ ಲಕ್ಷಾಂತರ ಹೆಣ್ಣು ಮಕ್ಕಳ ಸಂದೇಶಗಳು ಬರುತ್ತಿವೆ. ಅವರಿಗೂ ಕೂಡ ಸೈನಿಕ ಶಾಲೆಗಳಲ್ಲಿ ಪ್ರವೇಶಾವಕಾಶಗಳನ್ನು ಕೇಳುತ್ತಿದ್ದಾರೆ. 2-2.5 ವರ್ಷಗಳ ಹಿಂದೆ ಪ್ರಪ್ರಥಮ ಬಾರಿಗೆ ಮಿಜೋರಾಂನ ಸೈನಿಕ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ನೀಡಲು ಒಂದು ಸಣ್ಣ ಪ್ರಯತ್ನ ಮಾಡಿದೆವು. ದೇಶದ ಎಲ್ಲ ಸೈನಿಕ ಶಾಲೆಗಳಲ್ಲೂ ದೇಶದ ಹೆಣ್ಣು ಮಕ್ಕಳಿಗೆ ಪ್ರವೇಶ ಕಲ್ಪಿಸಲು ಸರ್ಕಾರ ನಿರ್ಧರಿಸಿದೆ. ಇನ್ನು ಮುಂದೆ ದೇಶದ ಎಲ್ಲ ಸೈನಿಕ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳೂ ಕೂಡ ಶಿಕ್ಷಣ ಪಡೆಯಲಿದ್ದಾರೆ. ವಿಶ್ವದಲ್ಲಿ ರಾಷ್ಟ್ರೀಯ ಭದ್ರತೆಯ ಮಹತ್ವ ಎಷ್ಟಿದೆಯೋ ಅಷ್ಟೇ ಮಹತ್ವ ಪರಿಸರ ರಕ್ಷಣೆಗೂ ನೀಡಲಾಗುತ್ತಿದೆ. ಭಾರತ ಇಂದು ಪರಿಸರ ರಕ್ಷಣೆಗೆ ಪ್ರಮುಖ ಧ್ವನಿಯಾಗಿದೆ. ಇಂದು ಜೀವ ವೈವಿಧ್ಯವೇ ಆಗಿರಲಿ, ಭೌಗೋಳಿಕ ತಾಟಸ್ಥ್ಯವೇ ಇರಲಿ, ಹವಾಮಾನ ಬದಲಾವಣೆಯೇ ಆಗಿರಲಿ, ಇಲ್ಲವೇ ತ್ಯಾಜ್ಯ ಮರುಬಳಕೆಯೇ ಆಗಿರಲಿ, ಸಾವಯವ ಕೃಷಿ ಇರಲಿ ಅಥವಾ ತ್ಯಾಜ್ಯದಿಂದ ಜೈವಿಕ ಅನಿಲ ಉತ್ಪಾದನೆ, ಇಂಧನ ಸಂರಕ್ಷಣೆಯೇ ಇರಲಿ, ಪರಿಶುದ್ಧ ಇಂಧನ ಪರಿವಹನೆಯೇ ಇರಲಿ, ಪರಿಸರ ಸಂರಕ್ಷಣೆಯ ದಿಕ್ಕಿನಲ್ಲಿ ಭಾರತದ ಕ್ರಮಗಳು ಇಂದು ನಿರೀಕ್ಷಿತ ಪರಿಣಾಮವನ್ನು ನೀಡುತ್ತಿವೆ. ಭಾರತದ ಅರಣ್ಯ, ರಾಷ್ಟ್ರೀಯ ಉದ್ಯಾನವನ, ಹುಲಿಗಳ ಸಂಖ್ಯೆ, ಏಷಿಯಾಟಿಕ್ ಸಿಂಹಗಳ ಸಂಖ್ಯೆಯಲ್ಲಿ ಗಣನೀಯ ವೃದ್ಧಿಯಾಗಿರುವುದು ಪ್ರತಿಯೋರ್ವ ಭಾರತೀಯನಿಗೂ ಸಂತಸದ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಭಾರತದ ಈ ಸಾಫಲ್ಯದ ನಡುವೆ ಒಂದು ಸತ್ಯವನ್ನು ಅರಿಯಬೇಕಾಗಿದೆ. ಭಾರತ ಇಂದು ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿ ಅಲ್ಲ. ಭಾರತ ಇಂಧನ ಆಮದಿಗಾಗಿ ಪ್ರತಿ ವರ್ಷ 12 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚ ಮಾಡುತ್ತಿದೆ. ಭಾರತದ ಪ್ರಗತಿಗಾಗಿ ಹಾಗೂ ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕಾಗಿ ಭಾರತದ ಇಂಧನ ಸ್ವಾವಲಂಬನೆ ಇಂದಿನ ಅಗತ್ಯವಾಗಿದೆ, ಅನಿವಾರ್ಯವೂ ಆಗಿದೆ. ಸ್ವಾತಂತ್ರ್ಯದ 100 ವರ್ಷ ಪೂರೈಸುವ ಮೊದಲೇ ನಾವು ಭಾರತವನ್ನು ಇಂಧನ ಸ್ವಾವಲಂಬಿಯಾಗಿ ಮಾಡುತ್ತೇವೆ ಎಂಬ ಸಂಕಲ್ಪವನ್ನು ಮಾಡಬೇಕಾಗಿದೆ. ಇದಕ್ಕಾಗಿ ನಮ್ಮ ಮಾರ್ಗಸೂಚಿ ಸುಸ್ಪಷ್ಟವಾಗಿದೆ. ನಗದು ಆಧಾರಿತ ಆರ್ಥಿಕತೆ, ಭಾರತದಾದ್ಯಂತ ಸಿಎನ್ಜಿ ಪಿಎನ್ಜಿ ಸಂಪರ್ಕ ಜಾಲ, 20% ಇಥೆನಾಲ್ ಸಮ್ಮಿಶ್ರಿತ ಇಂಧನದ ಗುರಿ, ಒಂದು ನಿಶ್ಚಿತ ಧ್ಯೇಯದೊಂದಿಗೆ ಭಾರತ ಮುನ್ನಡೆಯುತ್ತಿದೆ. ವಿದ್ಯುತ್ ಚಾಲಿತ ಸಂಚಾರ ವ್ಯವಸ್ಥೆಯಲ್ಲೂ ಕೂಡ ಹೆಜ್ಜೆ ಇರಿಸಿದೆ. ರೈಲ್ವೆಯಲ್ಲಿ ಸಂಪೂರ್ಣ ವಿದ್ಯುದೀಕರಣದಲ್ಲೂ ಶೀಘ್ರಗತಿಯ ಕಾರ್ಯ ಮುಂದುವರೆದಿದೆ. ಭಾರತೀಯ ರೈಲ್ವೆ 2030ರ ವೇಳೆಗೆ ಸಂಪೂರ್ಣ ಕಾರ್ಬನ್ ಮುಕ್ತ ವ್ಯವಸ್ಥೆಗೆ ಒಳಪಡುವ ಗುರಿಯನ್ನು ಹೊಂದಿದೆ. ಈ ಎಲ್ಲ ಯೋಜನೆಗಳ ಜೊತೆಗೆ ಮಿಷನ್ ಸರ್ಕ್ಯುಲರ್ ಎಕಾನಮಿ, ಇದರ ಕಡೆಗೂ ಗಮನ ಕೊಡಲಾಗುತ್ತಿದೆ. ನಮ್ಮ ವಾಹನಗಳ ಗುಜರಿ ನೀತಿ ಇದಕ್ಕೊಂದು ದೊಡ್ಡ ಉದಾಹರಣೆ. ಈಗ G20 ರಾಷ್ಟ್ರಗಳ ಸಮೂಹದಲ್ಲಿ ಹವಾಮಾನ ಸಂಬಂಧಿ ಗುರಿಗಳನ್ನು ಅನುಷ್ಠಾನಗೊಳಿಸುತ್ತಿರುವ ಏಕೈಕ ರಾಷ್ಟ್ರ ಭಾರತವಾಗಿದೆ. ಭಾರತ ಈ ದಶಕದ ಕೊನೆಯೊಳಗೆ ನವೀಕೃತ ಇಂಧನ ಕ್ಷೇತ್ರದಲ್ಲಿ 450 ಗಿಗಾವ್ಯಾಟ್ಸ್ ಗುರಿ ಹೊಂದಿದೆ. ಇದರಲ್ಲಿ ನಿಗದಿತ ಸಮಯಕ್ಕಿಂತ ಮೊದಲೇ 100 ಗಿಗಾವ್ಯಾಟ್ಸ್ಗಳಷ್ಟು ಸಾಮರ್ಥ್ಯವನ್ನು ಸಾಧಿಸಲಾಗಿದೆ. ನಮ್ಮ ಈ ಯತ್ನ ಜಾಗತಿಕ ಭರವಸೆ ಮೂಡಿಸಿದೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಸಂಘಟನೆ ಇದಕ್ಕೊಂದು ದೊಡ್ಡ ನಿದರ್ಶನ. ಭಾರತ ಇಂದು ಏನೇ ಕಾರ್ಯ ಮಾಡಿದರೂ ಪರಿಸರ ವಿಷಯದಲ್ಲಿ ಭಾರತಕ್ಕೆ ಬೃಹತ್ ಲಂಘನೆ ನೀಡಲಿದೆ. ಅದೇ ಹಸಿರು ಜಲಜನಕ ಕ್ಷೇತ್ರ. ಈ ಹಸಿರು ಜಲಜನಕ ಕ್ಷೇತ್ರದ ಲಕ್ಷ್ಯವನ್ನು ಸಾಧಿಸಲು ಇಂದು ತ್ರಿವರ್ಣ ಧ್ವಜದ ಸಾಕ್ಷಿಯಾಗಿ ರಾಷ್ಟ್ರೀಯ ಜಲಜನಕ ನೀತಿಯನ್ನು ಘೋಷಿಸುತ್ತಿದ್ದೇನೆ. ಅಮೃತ ಮಹೋತ್ಸವದ ಅಮೃತ ಘಳಿಗೆಯಲ್ಲಿ ನಾವು ಭಾರತವನ್ನು ಗ್ರೀನ್ ಹೈಡ್ರೋಜನ್, ಪ್ರದೂಷಣೆರಹಿತ ಜಲಜನಕದ ಉತ್ಪಾದನೆ ಮತ್ತು ರಫ್ತು ಕ್ಷೇತ್ರಗಳ ಜಾಗತಿಕ ಕೇಂದ್ರವಾಗಿ ನಿರ್ಮಾಣ ಮಾಡಬೇಕಾಗಿದೆ. ವಿದ್ಯುತ್ ಕ್ಷೇತ್ರದಲ್ಲಿ ಭಾರತದ ಈ ನವೀನ ಪ್ರಗತಿ ದೇಶವನ್ನು ಸ್ವಾವಲಂಬಿಯಾಗಿಸುತ್ತದೆ. ಇಡೀ ಜಗತ್ತಿನಲ್ಲಿ ಪರಿಶುದ್ಧ ಇಂಧನ ಪರಿವಹನೆಯಲ್ಲಿ ಹೊಸ ಪ್ರೇರಣೆಯಾಗಿಯೂ ಹೊರಹೊಮ್ಮಲಿದೆ. ಗ್ರೀನ್ ಗ್ರೋತ್ನಿಂದ ಗ್ರೀನ್ ಜಾಬ್ಗಳ ಹೊಸ ಆವಿಷ್ಕಾರಗಳು ನಮ್ಮ ಯುವಜನರಿಗೆ, ಸ್ಟಾರ್ಟಪ್ಗಳಿಗೆ ಹೊಸ ಅವಕಾಶಗಳ ದ್ವಾರ ತೆರೆಯಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, 21ನೇ ಶತಮಾನದ ಇಂದಿನ ಭಾರತ ನವನವೀನ ಗುರಿಗಳ ಕಡೆ ಲಕ್ಷ್ಯ ಮತ್ತು ಅವುಗಳ ಸಾಧನೆಗಳ ಸಾಮರ್ಥ್ಯವನ್ನು ಹೊಂದಿದೆ. ಶತಶತಮಾನಗಳಿಂದ ಪರಿಹಾರದ ನಿರೀಕ್ಷೆಯಲ್ಲಿದ್ದ ಎಷ್ಟೋ ವಿಷಯಗಳನ್ನು
ಇಂದಿನ ಭಾರತ ಇತ್ಯರ್ಥಪಡಿಸಿದೆ. 370ನೇ ವಿಧಿಯನ್ನು ಬದಲಿಸುವ ಚಾರಿತ್ರಿಕ ನಿರ್ಧಾರವೇ ಇರಬಹುದು, ದೇಶದ ತೆರಿಗೆ ಜಾಲದಿಂದ ಮುಕ್ತಿ ನೀಡುವ GST ವ್ಯವಸ್ಥೆಯೇ ಇರಬಹುದು, ನಮ್ಮ ಸೈನಿಕರಿಗಾಗಿ ಒನ್ ರ್ಯಾಂಕ್ ಒನ್ ಪೆನ್ಷನ್ ಯೋಜನೆಯ ನಿರ್ಧಾರವೇ ಇರಲಿ, ರಾಮ ಜನ್ಮಭೂಮಿ ಪ್ರಕರಣವನ್ನು ಶಾಂತಿಯುತವಾಗಿ ಪರಿಹರಿಸಿದ್ದೇ ಆಗಿರಲಿ, ಈ ಎಲ್ಲ ವಿಷಯಗಳು ಕೆಲವೇ ವರ್ಷಗಳಲ್ಲಿ ಇತ್ಯರ್ಥಗೊಂಡಿರುವುದನ್ನು ಕಂಡಿದ್ದೇವೆ. ತ್ರಿಪುರಾದಲ್ಲಿ ದಶಕದ ನಂತರ ಬ್ರೂರಿಯಾಂಗ್ ಒಡಂಬಡಿಕೆ, OBC ಕಮಿಷನ್ಗೆ ಸಂವೈಧಾನಿಕ ಮಾನ್ಯತೆ, ಇಲ್ಲವೇ ಸ್ವಾತಂತ್ರ್ಯಾನಂತರ ಮೊಟ್ಟಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಚುನಾವಣೆಯೇ ಆಗಿರಲಿ, ಭಾರತದ ಸಂಕಲ್ಪ ಶಕ್ತಿ ಸಾಬೀತಾಗಿದೆ. ಇಂದು ಕೊರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಭಾರತದಲ್ಲಿ ದಾಖಲೆ ಪ್ರಮಾಣದಲ್ಲಿ ವಿದೇಶಿ ಹೂಡಿಕೆ ಹರಿದು ಬರುತ್ತಿದೆ. ಭಾರತದ ವಿದೇಶಿ ಬಂಡವಾಳ ಕೂಡ ಸುಭದ್ರವಾಗಿದೆ. ಸರ್ಜಿಕಲ್ ಸ್ಟ್ರೈಕ್ ಹಾಗೂ ಏರ್ ಸ್ಟ್ರೈಕ್ ಮಾಡುವ ಮೂಲಕ ಭಾರತ ಶತ್ರು ರಾಷ್ಟ್ರಗಳಿಗೆ ತನ್ನ ಶಕ್ತಿ ಸಾಮರ್ಥ್ಯದ ಸಂದೇಶವನ್ನು ನೀಡಿದೆ. ಭಾರತ ಬದಲಾಗುತ್ತಿದೆ, ಭಾರತ ಬದಲಾಗಲು ಸಾಧ್ಯ ಎಂಬುದನ್ನು ಇದು ತೋರಿಸಿಕೊಟ್ಟಿದೆ. ಭಾರತ ಕಠಿಣಾತಿ ಕಠಿಣ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಲ್ಲದು. ಕಠಿಣ ನಿರ್ಣಯ ಕೈಗೊಳ್ಳಲೂ ಕೂಡ ಭಾರತ ಹಿಂಜರಿಯುವುದಿಲ್ಲ. ಪ್ರೀತಿಯ ನಾಗರಿಕರೇ, ದ್ವಿತೀಯ ಮಹಾಯುದ್ಧದ ನಂತರ ವಿದೇಶಿ ರಾಷ್ಟ್ರಗಳ ಸಂಬಂಧಗಳ ಸ್ವರೂಪವೂ ಬದಲಾಗಿದೆ. ಕೊರೋನಾದ ನಂತರ ಭಾರತದೊಂದಿಗೆ ವಿದೇಶಿ ಬಾಂಧವ್ಯಗಳು ಹೊಸ ಸ್ಥಿತ್ಯಂತರಗಳನ್ನು ಹೊಂದುತ್ತಿವೆ. ಕೊರೋನಾ ಕಾಲದಲ್ಲಿ ಭಾರತದ ಪರಿಕ್ರಮಗಳನ್ನು ಜಗತ್ತು ಗಮನಿಸಿದೆ ಹಾಗೂ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಈ ಜಗತ್ತು ಭಾರತವನ್ನು ಹೊಸ ದೃಷ್ಟಿಯಿಂದ ನೋಡುತ್ತಿದೆ. ಇದಕ್ಕೆ 2 ಆಯಾಮಗಳಿವೆ. ಒಂದು ಉಗ್ರವಾದ, ಇನ್ನೊಂದು ವಿಸ್ತಾರವಾದ. ಭಾರತ ಈ ಎರಡೂ ಸವಾಲುಗಳ ಜೊತೆ ಕಾದಾಡುತ್ತಿದೆ. ಬಹಳ ವಿವೇಚನೆ ಮತ್ತು ಧೈರ್ಯದಿಂದ ಉತ್ತರ ನೀಡುತ್ತಿದೆ. ಭಾರತವು ತನ್ನ ಹೊಣೆಗಾರಿಕೆಯನ್ನು ಸಮರ್ಪಕ ರೀತಿಯಲ್ಲಿ ನಿರ್ವಹಿಸುವಲ್ಲಿ ನಮ್ಮ ಭದ್ರತಾ ವ್ಯವಸ್ಥೆಯನ್ನು ಬಲಗೊಳಿಸುತ್ತಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಸಾಧಿಸಲು ನಮ್ಮ ಉದ್ಯಮಗಳ ಭಾಗವಹಿಸುವಿಕೆಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಪ್ರಯತ್ನ ನಿರಂತರವಾಗಿ ಸಾಗಿದೆ. ದೇಶದ ರಕ್ಷಣೆಯಲ್ಲಿ ತೊಡಗಿರುವ ನಮ್ಮ ಸೇನೆಯ ಕೈಗಳನ್ನು ಬಲಪಡಿಸುವಲ್ಲಿ ಯಾವ ಅಂಶವನ್ನೂ ಬಿಡುವುದಿಲ್ಲ ಎಂದು ದೇಶಕ್ಕೆ ಈ ಮೂಲಕ ಭರವಸೆ ನೀಡುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶದ ಅಗ್ರಣಿ ದಾರ್ಶನಿಕ ಶ್ರೀ ಅರಬಿಂದೋ ಅವರ ಜನ್ಮದಿನಾಚರಣೆ. 2022ನೇ ಇಸವಿ ಅವರ 150ನೇ ವರ್ಷದ ಜನ್ಮದಿನಾಚರಣೆಯ ಪರ್ವವಾಗಿದೆ. ಶ್ರೀ ಅರಬಿಂದೋ ಭಾರತದ ಉಜ್ವಲ ಭವಿಷ್ಯದ ದೃಷ್ಟಾರರಾದವರು. ನಾವು ಹಿಂದೆಂದಿಗಿಂತಲೂ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರಬೇಕೆಂದು ಅವರು ಹೇಳುತ್ತಿದ್ದರು. ನಮ್ಮ ಹಳೆಯ ಅಭ್ಯಾಸಗಳನ್ನು ತೊರೆದು ನವನವೋನ್ಮೇಷದಿಂದ ನಮ್ಮ ಮನಸ್ಸನ್ನು ಪರಿವರ್ತಿಸಿಕೊಳ್ಳಬೇಕು. ಈ ಮಾತುಗಳು ನಮ್ಮ ಕರ್ತವ್ಯದ ಕಡೆಗೆ ನಮ್ಮ ಗಮನ ಸೆಳೆಯುತ್ತವೆ. ಓರ್ವ ನಾಗರಿಕನಾಗಿ ಈ ಸಮಾಜಕ್ಕೆ, ಈ ಮೂಲಕ ದೇಶಕ್ಕೆ ನಾನೇನು ಕೊಡುತ್ತೇನೆ ಎಂಬುದನ್ನು ನಾವು ಆಲೋಚಿಸಬೇಕಿದೆ. ನಾವು ಹಕ್ಕುಗಳಿಗಾಗಿ ಯಾವಾಗಲೂ ಪ್ರಾಮುಖ್ಯತೆ ನೀಡಿದ್ದೇವೆ. ಅದು ಆ ಕಾಲಕ್ಕೆ ಅಗತ್ಯವೂ ಆಗಿತ್ತು. ಈಗ ನಾವು ನಮ್ಮ ಕರ್ತವ್ಯಗಳ ಕಡೆ ಇನ್ನೂ ಹೆಚ್ಚಿನ ಗಮನ ಕೊಡಬೇಕಾಗಿದೆ. ಯಾವ ಸಂಕಲ್ಪಗಳನ್ನು ನಾವಿಂದು ಮಾಡಿದ್ದೇವೆಯೋ ಅವುಗಳನ್ನು ಕಾರ್ಯಸಾಧುವಾಗಿಸಲು ನಮ್ಮ ಸಂಪೂರ್ಣ ಗಮನ ನೀಡಬೇಕಾಗಿದೆ. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪ್ರತಿಯೋರ್ವರೂ ಅನುಷ್ಠಾನಗೊಳಿಸಬೇಕಾಗಿದೆ. ರಾಷ್ಟ್ರದ ಜಲ ಸಂರಕ್ಷಣೆಯ ಅಭಿಯಾನ ಆರಂಭಗೊಂಡಿದೆ. ನೀರಿನ ಬಳಕೆಯಲ್ಲಿ ಮಿತವ್ಯಯವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ದೇಶ ಈಗ ಡಿಜಿಟಲ್ ಕೊಡುಕೊಳ್ಳುವಿಕೆ ವಹಿವಾಟು ನಡೆಸುತ್ತಿರುವುದರಿಂದ ನಾವು ಕೂಡ ಅತಿ ಕಡಿಮೆ ನಗದು ವ್ಯವಹಾರ ನಡೆಸುವುದು ನಮ್ಮ ಕರ್ತವ್ಯವಾಗುತ್ತದೆ. ದೇಶದಲ್ಲಿ ವೋಕಲ್ ಫಾರ್ ಲೋಕಲ್ ಅಭಿಯಾನ ಶುಭಾರಂಭಗೊಂಡಿದೆ. ಸ್ಥಳೀಯ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚು ಖರೀದಿಸುವುದು ನಮ್ಮ ಕರ್ತವ್ಯವಾಗಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ ನಮ್ಮ ಕನಸು ಸಾಕಾರಗೊಳ್ಳಬೇಕಾದರೆ ಏಕ ಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕಾಗಿದೆ. ನಮ್ಮ ಜೀವನದಿಗಳಲ್ಲಿ ತ್ಯಾಜ್ಯವನ್ನು ಸುರಿಯದೇ ಇರುವುದು ಮತ್ತು ಜಲಮೂಲಗಳ ಮಾಲಿನ್ಯವನ್ನು ತಡೆಯುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಸಮುದ್ರ ತಟಗಳನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳಬೇಕಾಗಿದೆ. ಸ್ವಚ್ಛ ಭಾರತ್ ಮಿಷನ್ ಪರಿಕಲ್ಪನೆಯನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಬೇಕಾಗಿದೆ. ಭಾರತದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುತ್ತಿದ್ದೇವೆ. ಇದರಲ್ಲಿ ಪ್ರತಿಯೊಬ್ಬರೂ
ಮನಃಪೂರ್ವಕವಾಗಿ ಭಾಗವಹಿಸಬೇಕಾಗಿದೆ. ನಿದ್ರಾವಶರನ್ನು ಎಚ್ಚರಿಸಬೇಕಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ನೆನಪು ಮಾಡಿಕೊಂಡು ನಾವು ಏನನ್ನು ಮಾಡಿದರೂ ಅದೊಂದು ಅಮೃತ ಬಿಂದುವಿನಂತೆ ಖಂಡಿತವಾಗಿಯೂ ಪವಿತ್ರವಾಗುತ್ತದೆ. ಕೋಟಿ ಕೋಟಿ ಭಾರತೀಯರ ಪರಿಶ್ರಮದಿಂದ ಕೂಡಿದ ಈ ಅಮೃತ ಕಳಶ ಮುಂದಿನ ವರ್ಷಗಳಲ್ಲಿ ಪ್ರೇರಣೆಯಾಗಿ ಉತ್ಸಾಹದ ಚಿಲುಮೆಯಾಗುತ್ತದೆ. ನನ್ನ ದೇಶವಾಸಿಗಳೇ, ನಾನು ಭವಿಷ್ಯದೃಷ್ಟಾರನಲ್ಲ. ನಾನು ಪರಿಶ್ರಮದ ಫಲದಲ್ಲಿ ನಂಬಿಕೆ ಇರಿಸಿದವನು. ನನ್ನ ದೇಶದ ಯುವಜನತೆಯ ಮೇಲೆ ನನಗೆ ಭರವಸೆ ಇದೆ. ನನ್ನ ದೇಶದ ಸೋದರಿಯರ ಮೇಲೆ ವಿಶ್ವಾಸವಿದೆ. ದೇಶದ ರೈತರ ಮೇಲೆ, ವೃತ್ತಿಪರರ ಮೇಲೆ ಭರವಸೆ ಇದೆ. ಕ್ಯಾನ್ ಡೂ ಜನರೇಷನ್, ಸಾಧ್ಯವಾಗಿಸುವ ತಲೆಮಾರು, ಪ್ರತಿ ಗುರಿಯನ್ನೂ ಸಾಧಿಸುವ ಛಲ ಇರುವವರು. 2047ರಲ್ಲಿ ಸ್ವಾತಂತ್ರ್ಯದ ಶತಮಾನೋತ್ಸವದ ಸಂಭ್ರಮ. ಆಗ ಯಾರೇ ಪ್ರಧಾನಿಯಾಗಿರಲಿ, ಅವರು ಧ್ವಜಾರೋಹಣ ಮಾಡುವಾಗ ಈಗ ಮಾಡಿರುವ ಸಂಕಲ್ಪಗಳ ಸಿದ್ಧಿ ಸಾಧನೆಗಳನ್ನು ಅಂದು ಉಲ್ಲೇಖಿಸುತ್ತಾರೆ ಎಂಬ ವಿಶ್ವಾಸವಿದೆ. ಇದು ನಮ್ಮ ವಿಜಯದ ವಿಶ್ವಾಸ. ಇಂದು ಸಂಕಲ್ಪ ರೂಪದಲ್ಲಿ ನುಡಿಯುವ ಮಾತುಗಳನ್ನು 25 ವರ್ಷಗಳ ನಂತರ ದೇಶ ಸಾಧನೆಗಳ ರೂಪದಲ್ಲಿ ಗುಣಗಾನ ಮಾಡಲಿದೆ. ದೇಶ ಸಾಧಿಸಿರುವ ಈ ಸಿದ್ಧಿಯನ್ನು ಇಂದಿನ ಯುವಜನರು 25 ವರ್ಷಗಳ ನಂತರ ಮೆಚ್ಚುಗೆಯಿಂದ ನೋಡಲಿದ್ದಾರೆ. 21ನೇ ಶತಮಾನದಲ್ಲಿ ಭಾರತದ ಆಕಾಂಕ್ಷೆ ಮತ್ತು ಕನಸುಗಳನ್ನು ಸಾಕಾರಗೊಳಿಸಲು ಯಾವುದೇ ಅಡೆತಡೆಗಳು ನಮ್ಮನ್ನು ಬಾಧಿಸದು. ನಮ್ಮ ಸಾಮರ್ಥ್ಯವೇ ನಮ್ಮ ಜೀವದ್ರವ್ಯ, ಏಕತೆಯೇ ನಮ್ಮ ಸಾಮರ್ಥ್ಯ, ರಾಷ್ಟ್ರವೇ ಪ್ರಥಮ, ಸದಾ ಪ್ರಥಮ ಎಂಬ ಭಾವನೆಯೇ ನಮ್ಮ ಪ್ರಾಣಶಕ್ತಿ. ಸಾಕಾರಗೊಳ್ಳಬಹುದಾದ ಕನಸುಗಳನ್ನು ಕಾಣುವ ಕಾಲವಿದು. ಸಾಕಾರಗೊಳ್ಳಬಹುದಾದ ಸಂಕಲ್ಪಗಳನ್ನು ನಿರ್ಣಯಿಸುವ ಕಾಲವಿದು. ನಿರಂತರ ಪ್ರಯತ್ನ ಕೈಗೊಳ್ಳುವ ಕಾಲವಿದು ಮತ್ತು ವಿಜಯದೆಡೆಗೆ ಸಾಗುವ ಕಾಲವಿದು. ಹಾಗಾಗಿ ನಾನು ಮತ್ತೆ ಹೇಳುತ್ತೇನೆ, ಇದೇ ಸುಸಮಯ, ಇದೇ ಭಾರತದ ಅಮೂಲ್ಯವಾದ ಸಮಯ, ಇದೇ ಸೂಕ್ತ ಸಮಯ, ಭಾರತದ ಮೌಲಿಕ ಸಮಯ. ಅಸಂಖ್ಯಾತ ಬಿಂದುಗಳ ಶಕ್ತಿ, ಎಲ್ಲೆಡೆಯಿಂದ ರಾಷ್ಟ್ರಭಕ್ತಿ. ಏಳು, ಎದ್ದೇಳು, ಧ್ವಜವನ್ನು ಅರಳಿಸು, ಭಾರತದ ಭಾಗ್ಯವನ್ನು ವಿಸ್ತರಿಸು. ಇದೇ ಸಮಯ, ಸರಿಯಾದ ಸಮಯ, ಅಮೂಲ್ಯವಾದ ಸಮಯ. ನೀನು ಸಾಧಿಸಲು ಅಸಾಧ್ಯವಾದುದು, ಗಳಿಸಲು ಅಸಾಧ್ಯವಾದುದು ಯಾವುದೂ ಇಲ್ಲ. ಏಳು, ಎದ್ದೇಳು, ಒಗ್ಗೂಡು, ಸಾಮರ್ಥ್ಯವನ್ನು ಸ್ವಯಂ ಗುರುತಿಸಿಕೋ, ಕರ್ತವ್ಯವನ್ನು ಅರಿತುಕೋ, ಕರ್ತವ್ಯವನ್ನು ಶಿರದ ಮೇಲೆ ಇರಿಸಿಕೋ. ದೇಶ ಸ್ವಾತಂತ್ರ್ಯದ 100 ವರ್ಷಗಳನ್ನು ಪೂರೈಸುವುದೇ ಸುಸಮಯ. ಇದೇ ಸರಿಯಾದ ಸಮಯ, ಇದೇ ಭಾರತದ ಅಮೂಲ್ಯ ಸಮಯ. ದೇಶವಾಸಿಗಳ ಧ್ಯೇಯವು ಯಥಾರ್ಥದಲ್ಲಿ ಬದಲಾಗಲಿ ಎಂಬುದೇ ನನ್ನ ಆಶಯ. ಈ ಶುಭ ಹಾರೈಕೆಯೊಂದಿಗೆ ಪ್ರತಿಯೋರ್ವ ದೇಶವಾಸಿಗೂ ಮತ್ತೊಮ್ಮೆ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. सभी देशवासियों को 75वें स्वतंत्रता दिवस की मैं फिर एक बार बधाई देता हूं और मेरे साथ हाथ ऊपर करके बोलेंगे, जय हिंद, जय हिंद, जय हिंद, वंदे वंदे वंदे, भारत माता की, भारत माता की, भारत माता की. बहुत बहुत धन्यवाद. ಭಾರತದ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯ ಕೆಂಪು ಕೋಟೆಯ ಮೇಲೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆಯನ್ನ ಇದುವರೆಗೂ ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರೇಖಾ ನಾಯ್ಕರ್, ಎಆರ್ ಶುಭಾ ಹಾಗೂ ಅಚ್ಯುತ ಹೆಚ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ತಂಡ ಕನ್ಸೆಪ್ಟ ಫರ್ನಾಂಡಿಸ್, ಶರಣಬಸವ ಚೋಳಿನ್, ಕೆಎಲ್ ರಾಜೇಶ್ವರಿ, ಡಾ ಎಎಸ್ ಶಂಕರನಾರಾಯಣ, ನಂದನ್ ಕುಮಾರ್ ಎಲ್ಒ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾ ನಿರ್ಮಲಾ ಸಿ ಯಲಿಗಾರ್. ಈ ಕಾರ್ಯಕ್ರಮ ರಾಜ್ಯದ ಎಲ್ಲ